ಗೀತೆಯನ್ನು ಅನುಭವ ಮಾಡುತ್ತಾ ಇದ್ದೇವೆ. ಬಾಬಾ ಬಾಬರವರ ಸ್ವಲ್ಪ ಪ್ರೀತಿ ಹೃದಯದಲ್ಲಿ, ಬಾಬರವರ ನಯನದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಬಾಬನ್ನೇ ನೋಡ್ತಾ ಇರಿ, ನೋಡ್ತಾ ಅನುಭವ ಮಾಡಿ ಗೀತೆಯನ್ನು. ಬಾಬರವರ ನಯನಗಳಲ್ಲಿ ನೋಡ್ತಾ ಇದ್ದಾರೆ. ಸ್ವಯಂನ ಆತ್ಮ ಅಂತ ಅನುಭವ ಮಾಡಿ ಸಹಜವಾಗಿ ಕಂಫರ್ಟಾಗಿ ಕುಳಿತುಕೊಂಡಿದ್ದೀವಿ. ದೇಹವನ್ನು ಆರಾಮ ಸ್ಥಿರವಾಗಿರಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಡ್ರಿ. ಕಣ್ಣುಗಳನ್ನು ಮುಚ್ಚಿಕೊಂಡು ಕೆಲವು ಕ್ಷಣಗಳ ಕಾಲ ಉಸಿರಿನ ಮೇಲೆ ಸಹಜವಾದ ಗಮನ. ಪ್ರಯತ್ನ ಮಾಡಿ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡು ಉಸಿರನ್ನು ಗಮನಿಸಿ. ಸ್ವಲ್ಪ 2 ಮಿನಿಟ್ಸ್ ಉಸಿರನ್ನು ಗಮನಿಸಿ. ಉಸಿರಿನ ಮೇಲೆ ಸಹಜವಾದ ಗಮನ. ಈಗ ನಿಧಾನವಾಗಿ ದೇಹದ ಅರಿವಿನಿಂದ ದೂರ, ನಾನು ದೇಹ ಅಲ್ಲ, ನಾನು ಆತ್ಮ ಅನುಭವ ಮಾಡಿ. ನಾನು ಆತ್ಮ. ಕಣ್ಣು ಮುಚ್ಚಿ 2 ಮಿನಿಟ್ಸ್ ಕಣ್ಣು ಮುಚ್ಚಿ ಉಸಿರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ದೇಹದ ಅರಿವಿನಿಂದ ಆಚೆ ಸಪರೇಟ್ ಬಂದಿದ್ದೀನಿ. ನಾನು ದೇಹ ಅಲ್ಲ, ನಾನು ಆತ್ಮ. ಯಾರೆಲ್ಲ ಗಮನವಿಟ್ಟು ಅನುಭವ ಮಾಡ್ತೀರಿ ಅವರಿಗೆ ಅನುಭವ ಆಗುತ್ತೆ. ಅಶರೀರಿ ಅನುಭವ. ಉಸಿರಿನ ಮೇಲೆ ಸಹಜವಾದ ಗಮನ ಇಡ್ತಾ ನಿಧಾನವಾಗಿ ದೇಹದ ಅರಿವಿನಿಂದ ದೂರ ಸರಿತಾ, ನಾನು ಈ ದೇಹ ಅಲ್ಲ, ನಾನು ಆತ್ಮ. ನಾನೊಂದು ಪುಟಾಣಿ ಚಿಕ್ಕ ಪ್ರಕಾಶಮಾನವಾದ ಚೈತನ್ಯಮಯ ಜ್ಯೋತಿರ್ಮಯ ಜ್ಯೋತಿ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ಒಂದು ಬೆಳಕಿನ ಶಕ್ತಿ ಇದೆ. ಆ ಬೆಳಕಿನ ಶಕ್ತಿ ನಾನಾತ್ಮ. ನಾನಾತ್ಮ ಶಾಂತನಾಗಿದ್ದೇನೆ, ನಿರ್ಮಲನಾಗಿದ್ದೇನೆ, ಅವಿನಾಶಿಯಾಗಿದ್ದೇನೆ, ಅಮರ ನಟನಾಗಿದ್ದೇನೆ, ಅಮರ ನಟನಾಗಿದ್ದೇನೆ. ಈ ದೇಹ ನನ್ನ ವಸ್ತ್ರವಾಗಿದೆ. ಅನುಭವ ಮಾಡಿ. ದೇಹ ನನ್ನ ವಸ್ತ್ರವಾಗಿದೆ. ಈ ಪ್ರಪಂಚ ನನ್ನ ಕರ್ಮ ಭೂಮಿಯಾಗಿದೆ. ನಾನಾತ್ಮ ನನ್ನ ಮೂಲ ಮನೆಯಾದ ಶಾಂತಿಧಾಮದಿಂದ ಇಲ್ಲಿ ಪಾತ್ರವನ್ನು ನಿರ್ವಹಣೆ ಮಾಡಲು ಬಂದಿದ್ದೇನೆ. ಈ ಶರೀರದಲ್ಲಿ ನಾನು ಆತ್ಮ ನನ್ನ ಮೂಲ ಮನೆಯಾದ ಶಾಂತಿಧಾಮದಿಂದ ಇಲ್ಲಿ ಪಾತ್ರವನ್ನು ನಿರ್ವಹಿಸಲು ಬಂದಿದ್ದೇನೆ ಈ ಶರೀರದಲ್ಲಿ. ಈಗ ನನ್ನ ಅರಿವು ನನ್ನ ಪ್ರಿಯಾತಿ ಪ್ರಿಯ ಪರಮಾತ್ಮ ತಂದೆಯ ಕಡೆ ತಿರುಗುತ್ತಾ ಇದೆ. ಒಬ್ಬನೇ ಪರಂಪಿತ ತಂದೆ ಪರಮಾತ್ಮ, ಅವರೇ ಶಾಂತಿಯ ಸಾಗರ.
ಪ್ರೇಮ ಸಾಗರ, ಪವಿತ್ರತೆಯ ಸಾಗರ, ಆನಂದದ ಸಾಗರ ನನ್ನ ಬಾಬಾ. ನನ್ನ ಬಾಬಾ ಅವರನ್ನು ಹುಡುಕಬೇಕಾಗಿಲ್ಲ, ಕೇವಲ ನೆನಪು ಮಾಡ್ಕೋಬೇಕು, ಸ್ಮರಿಸಬೇಕು. ಸ್ಮರಣೆ ಮಾಡ್ತಾ ಇದ್ದೇನೆ ನನ್ನ ಬಾಬಾ, ಮನಸ್ಸಿನ ಆಳದಲ್ಲಿ ಅನುಭವ ಮಾಡ್ತಾ ಇದ್ದೇನೆ ನನ್ನ ಬಾಬಾ, ನೀನು ನನ್ನವರಾಗಿದ್ದೀರಿ, ನಾನು ನಿಮ್ಮವನಾಗಿದ್ದೇನೆ, ನಿಮ್ಮವಳಾಗಿದ್ದೇನೆ. ಅನುಭವ ಮಾಡಿ, ಬಾಬಾ ನೀವು ನನ್ನವರು. ಅಂತರಾಳದಿಂದ ಬರ್ತದೆ ನೋಡಿ, ಚೆಕ್ ಮಾಡಿಕೊಡ್ರಿ. ಬಾಬಾ ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಇದ್ದಾರೆ, ಅವರ ಸಮ್ಮುಖದಲ್ಲಿದ್ದೀರಿ. ಬಾಬಾ ನೋಡ್ತಾ ಅಂತರಾಳದಿಂದ, ಬಾಬಾ ನೀವು ನನ್ನವರಾಗಿದ್ದೀರಿ, ನಾನು ನಿಮ್ಮವರಾಗಿದ್ದೇನೆ, ನಿಮ್ಮವನು ನಿಮ್ಮವಳಾಗಿದ್ದೇನೆ. ಹೀಗೆ ಹೇಳುವಾಗ ನನ್ನ ಆತ್ಮನಲ್ಲೊಂದು ಪವಿತ್ರ ಸಂಬಂಧ ಜಾಗೃತವಾಗ್ತಾ ಇದೆ. ಈಶ್ವರನ ಜೊತೆಗೆ ಪವಿತ್ರ ಸಂಬಂಧ ಜಾಗೃತನಾಗ್ತಾ ಇದೆ. ಪರಮೇಶ್ವರ ಅವರ ಜೊತೆಗೆ ಪವಿತ್ರ ಸಂಬಂಧ ನನ್ನೊಳಗಡೆ ಜಾಗೃತವಾಗ್ತಾ ಇದೆ. ಬಾಬಾ ನೀವು ನನ್ನವರು, ನಾನು ನಿಮ್ಮವನು ಅಥವಾ ನಾನು ನಿಮ್ಮವಳು. ಅನುಭವ ಮಾಡಿ, ನಾನು ಬಾಬರವರ ಮಗುವಾಗಿದ್ದೇನೆ, ಅವರು ನನ್ನ ಆತ್ಮನ ತಂದೆಯಾಗಿದ್ದಾರೆ, ನನ್ನ ಆತ್ಮನ ತಂದೆಯಾಗಿದ್ದಾರೆ. ಸೂಕ್ಷ್ಮವತನದಲ್ಲಿ ಬನ್ನೀಗ ಪರಮಧಾಮದಿಂದ ಫರಿಸ್ತಾ, ಆಕಾರಿ ಫರಿಸ್ತಾ, ಈ ಸುಂದರ ಸಂಗಮ ಯುಗದಲ್ಲಿ ಪರಮಾತ್ಮ ನನಗೆ ನನ್ನ ಆಸ್ತಿಯನ್ನು ನೀಡಲು ಬಂದಿದ್ದಾರೆ. ಆಸ್ತಿ ಬಂದುಬಿಟ್ಟು ಶಾಂತಿಯ ಆಸ್ತಿ, ಪವಿತ್ರತೆಯ ಆಸ್ತಿ, ಸುಖದ ಆಸ್ತಿ, ಶಕ್ತಿಯ ಆಸ್ತಿ, ಸ್ವರಾಜ್ಯದ ಆಸ್ತಿ. ಏನೆಲ್ಲ ಕೊಡ್ಲಿಕ್ಕೆ ಬಂದಿದ್ದಾರೆ? ಶಾಂತಿಯ ವಾರಸು, ಪವಿತ್ರತೆಯ ವಾರಸು, ಸುಖದ ವಾರಸು, ಶಕ್ತಿಯ ವಾರಸು, ಸ್ವರಾಜ್ಯದ ವಾರಸು. ನಾನು ಬಾಬರವರ ಎದುರುಗಡೆ ಕುಳಿತಿದ್ದೇನೆ. ಬಾಬರವರ ಎದುರುಗಡೆ ಕುಳಿತುಕೊಂಡಿದ್ದೇನೆ, ಅವರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ದೇನೆ. ಅವರ ಪ್ರೀತಿ ನನ್ನ ಆತ್ಮವನ್ನು ಸ್ಪರ್ಶ ಮಾಡ್ತಾ ಇದೆ. ಅನುಭವ ಮಾಡಿ, ಪರಮೇಶ್ವರನ ಪ್ರೀತಿ ನನ್ನ ಆತ್ಮನನ್ನು ಸ್ಪರ್ಶಿಸುತ್ತಿದೆ. ಅನುಭವ ಯಾರು ಮಾಡಲಿಕ್ಕೆ ಸಾಧ್ಯ? ಯಾರು ಬುದ್ಧಿಯ ಲೈನ್ ಕ್ಲಿಯರ್ ಇದೆ, ಸ್ವಚ್ಛ ಇದೆ, ಶುದ್ಧ ಇದೆ, ಏಕಾಗ್ರತೆ ಇದೆ, ಏಕರಸ ಸ್ಥಿತಿ ಇದೆ, ಅಂತರಾಳದ ನನ್ನ ಬಾಬಾ ಎನ್ನುವ ಭಾವ ಇದೆ, ಭಾವನೆ ಇದೆ. ಪರಮಾತ್ಮ ಪ್ರೀತಿ ನನ್ನ ಆತ್ಮನನ್ನು ಸ್ಪರ್ಶಿಸುತ್ತಿದೆ. ನನ್ನೊಳಗಡೆ ದೃಢವಾದ ಒಂದು ಅರಿವು, ದೃಢವಾದ ಅರಿವು, ನಾನು ಆತ್ಮ, ನನ್ನ ತಂದೆ ಪರಮ ಆತ್ಮ, ನಾನು ಆತ್ಮ, ನನ್ನ ತಂದೆ ಪರಮ ಆತ್ಮ, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ಉಳಿದ ಎಲ್ಲವೂ ಈಗ ನಿಧಾನವಾಗಿ ದೂರವಾಗ್ತಾ ಇದೆ. ನಾನು ನನ್ನ ಬಾಬಾ ಅಷ್ಟೆ. ಎಲ್ಲ ದೂರ ಆಗೋದಂದರೆ ವ್ಯಕ್ತಿಗಳು, ಪರಿಸ್ಥಿತಿಗಳು, ಅಭಿಪ್ರಾಯಗಳು, ಚಿಂತೆಗಳು, ಪ್ರಶ್ನೆಗಳು, ಬೇಡವಾಗಿರುವಂತಹ ಆಲೋಚನೆಗಳು ಎಲ್ಲವೂ ಮೌನವಾಗ್ತಾ ಇದೆ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ಬೇರೆ ಯಾವ ವಿಚಾರ ಇಲ್ಲ, ಯಾವುದೇ ವ್ಯಕ್ತಿ ಇಲ್ಲ, ಯಾವುದೇ ಪರಿಸ್ಥಿತಿ ಇಲ್ಲ, ಯಾವುದೇ ಅಭಿಪ್ರಾಯ ಇಲ್ಲ, ಯಾವುದೇ ಚಿಂತೆ ಇಲ್ಲ, ಯಾವುದೇ ಪ್ರಶ್ನೆಗಳಿಲ್ಲ, ಅಲ್ಲಸಲ್ಲದ ಆಲೋಚನೆಗಳಿಲ್ಲ. ಎಲ್ಲವೂ ಮೌನವಾಗಿದೆ, ಮೌನ. ನನ್ನ ಮನಸ್ಸು ಏಕ್ದಮ್ ಹಗೂರವಾಗಿದೆ.
ಸೂಕ್ಷ್ಮವತನದಲ್ಲಿ ಬಾಬಾ ನನ್ನ ಮುಂದೆ ಒಬ್ಬ ತಂದೆ, ಒಬ್ಬನ ಸ್ಮರಣೆ, ಒಂದೇ ಸ್ಮರಣೆ, ಒಂದೇ ಡೈರೆಕ್ಷನ್, ಒಂದೇ ದಿಕ್ಕು, ಒಂದೇ ಗುರಿ, ಒಂದೇ ಡೆಸ್ಟಿನೇಷನ್. ಮನ್ ಮನಾಭವ್, ಮನ್ ಮನಾಭವ್, ಮನ್ ಮನಾಭವ್. ಬಾಬಾ ಹೇಳ್ತಾ ಇದ್ದಾರೆ ಮನ್ ಮನಾಭವ್ ಬಚ್ಚೆ ಅಂತವರ ವರದಾನಿ ಹಸ್ತ ನಮ್ಮ ಹಣೆ ಮೇಲೆ ಇಟ್ಟು ಹೇಳ್ತಾ ಇದ್ದಾರೆ. ಮನ್ ಮನಾಭವ್, ನನ್ನನ್ನು ನೆನಪಿಸಿಕೋ ಮಗು, ಸ್ಮರಿಸು ಮಗು. ನಾವೆಲ್ಲರೂ ಪರಮಾತ್ಮನನ್ನು ಸ್ಮರಿಸುತ್ತಿದ್ದಂತೆ ಹೇಗೆ ಸ್ಮರಣೆ ಮಾಡ್ತಾ ಇದ್ದೆ, ಹೇಗೆ ನೆನಪು ಮಾಡ್ತಾ ಇದ್ದೇವೆ, ಹಾಗಾಗಿ ನಾನಾತ್ಮ ಹಗೂರನಾಗ್ತಾ ಇದ್ದೆ, ಹಗೂರನಾಗ್ತಾ ಇದ್ದೆ. ಮನಸ್ಸಿನ ಅನಾವಶ್ಯಕ ಭಾರವನ್ನು ಬಿಡ್ತಾ ಇದ್ದೇನೆ. ಮನಸ್ಸಿನ ಅನಾವಶ್ಯಕ ಭಾರವನ್ನು ಬಿಡ್ತಾ ಇದನ್ನು ಬಿಡ್ಲಿಕ್ಕಾಗತ್ತೆ ನೋಡ್ರಿ. ಅನಾವಶ್ಯಕ ಭಾರ ಇಟ್ಕೊಂಡಿದ್ದೀವಿ. ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಇದು ಹಿಂಗೆ ಆಗಬಾರ್ದಾಗಿತ್ತು, ನನ್ನ ಜೀವನ ಹಿಂಗೆ ಆಗಬಾರ್ದಾಗಿತ್ತು, ಹಂಗೆ ಆಗಬೇಕಾಗಿತ್ತು, ಇವ್ರು ನನ್ನ ಮಾತು ಕೇಳಬೇಕಾಗಿತ್ತು, ಅವ್ರು ನನ್ನ ಮಾತು ಕೇಳಬೇಕಾಗಿತ್ತು, ಇಲ್ಲಿ ಹಂಗೆ ಆಗಬಾರ್ದಾಗಿತ್ತು, ಅಲ್ಲಿ ಹಂಗೆ ಆಗಬಾರ್ದಾಗಿತ್ತು. ಇವೆಲ್ಲ ಅನಾವಶ್ಯಕ ಭಾರ ಬಿಡ್ತಾ ಇದ್ದೇನೆ. ಬಾಬರವರ ಸಮ್ಮುಖದಲ್ಲಿದ್ದೇನೆ. ಸಂಶಯಗಳನ್ನು ಬಿಡ್ತಾ ಇದ್ದೇನೆ. ಎಲ್ಲ ಸಂಶಯ ಏನಿದೆ ತಲೆಯಲ್ಲಿ, ಎಲ್ಲ ಬುದ್ಧಿಯಲ್ಲಿ, ಎಲ್ಲ ಸಂಶಯಗಳನ್ನು ಬಿಡ್ತಾ ಇದನ್ನು ಬಾಬರವರ ಹತ್ರ. ಸಂಶಯ ಬಿಡುವಾಗ ನನ್ನ ಮಸ್ತಕದಿಂದ ಒಂದು ಕಪ್ಪು ಹೊಗೆ ಹೋದಂಗೆ ಅನುಭವ ಆಗ್ತಾಯಿದೆ. ಅನುಭವ ಮಾಡಬೇಕೆಲ್ಲರೂ. ಸಂಶಯ ಬಿಡ್ತಾ ಇದ್ದೇನೆ ಅಂದಾಗ ನನ್ನ ಮಸ್ತಕದಿಂದ ಒಂದು ಕಪ್ಪು ಹೊಗೆ ಹೋಗ್ತಾ ಇದೆ. ಬಾಬರವರ ಚರಣಗಳಲ್ಲಿ ಅಂದರೆ ಅವರ ಕಾಲುಗಳಲ್ಲಿ ಹೋಗಿ ಸಮಾವೇಶ ಆಗ್ತಾ ಇದೆ. ಅನುಭವ ಮಾಡಲಿಕ್ಕಾಗುತ್ತಾ? ಹಣೆಯಿಂದ ಭಾರ ಏನಿದೆ, ಭಾರವೆಂಬ ಸಂಶಯವೆಂಬ ಭಾರ, ಆ ಭಾರ ಬಿಡ್ತಾ ಇದೆ. ಕಪ್ಪು ಹೊಗೆ ಹೋಗ್ತಾ ಇದೆ ಬಾಬರವರ ಪಾದಗಳಲ್ಲಿ. ಹಳೆಯ ನೆನಪುಗಳೆಂಬ ಹೊಗೆ ಹೋಗ್ತಾ ಇದೆ. ಹಳೆಯ ನೆನಪುಗಳಿದಾವಲ್ವಾ, ನಮ್ಮ ಜೀವನದಲ್ಲಿ ಹೀಗಾಯಿತು, ನನ್ನ ಮಗನ ಜೀವನದಲ್ಲಿ ಹೀಗಾಯಿತು, ಮಗಳ ಜೀವನದಲ್ಲಿ ಹೀಗಾಯಿತು, ಸೊಸೆ ಹೀಗೆ, ಅತ್ತೆ ಹೀಗೆ, ಎಲ್ಲ ಹಳೆಯ ನೆನಪುಗಳು. ಅವ್ರು ಹಿಂಗೆ ನನಗೆ ಮೋಸ ಮಾಡಿದ್ರು, ಇವ್ರು ಹಂಗೆ ಮಾಡಿದರು, ಎಲ್ಲ ನೆನಪುಗಳನ್ನು ಬಿಡ್ತಾ ಇದ್ದೇನೆ. ನನ್ನ ಮಸ್ತಕದಿಂದ ಕಪ್ಪು ಹೊಗೆ ಪರಮಾತ್ಮ ಚರಣಗಳಲ್ಲಿ, ಬಾಪ್ದಾದಾರವರ ಪಾದಗಳಲ್ಲಿ ಹಾಕ್ತಾ ಇದ್ದೇನೆ. ಎಲ್ಲರೂ ಹಾಕ್ತಾ ಇದ್ದೇವೆ. ಹೋಗ್ತಾ ಇದೆ. ಹಳೆಯ ನೆನಪುಗಳನ್ನು ಬಿಡ್ತಾ ಇದ್ದೇನೆ. ಹಳೆಯ ದುರ್ಬಲತೆಗಳನ್ನು ಬಿಡ್ತಾ ಇದ್ದೇನೆ. ವೀಕ್ನೆಸ್ ಏನಿತ್ತು ಎಲ್ಲ ಬಿಡ್ತಾ ಇದ್ದೇನೆ. ವೀಕ್ನೆಸ್ ಏನು, ಆಲಸ್ಯತನ ಇತ್ತು, ಹುಡುಗಾಟಿಕೆ ಇತ್ತು, ಸುಳ್ಳು ಹೇಳ್ತಾ ಇದ್ದೆ, ತಪ್ಪು ಮಾಡ್ತಾ ಇದ್ದೆ, ಬಾಬನ ಶ್ರೀಮತಕ್ಕೆ ಅಪೋಸಿಟ್ ಕರ್ಮವನ್ನು ಮಾಡ್ತಾ ಇದ್ದೆ. ಎಲ್ಲ ಹಳೆಯ ದುರ್ಬಲತೆಗಳನ್ನು ಬಿಡ್ತಾ ಇದ್ದೇನೆ. ಆ ಬಿಡುವಾಗ ಹಣೆ ಮಧ್ಯದಿಂದ ಒಂದು ಕಪ್ಪು ಹೊಗೆ ಮುಖಾಂತರ ಹೊರಗಡೆ ಹೋಗಿ ಬಾಬರವರ ಪಾದಗಳಲ್ಲಿ ಸಮಾವೇಶ ಆಗ್ತಾ ಇದೆ. ಕಪ್ಪು ಹೊಗೆಯ ರೂಪದಲ್ಲಿ ದುರ್ಬಲತೆಗಳೆಲ್ಲ, ಹಳೆಯ ಸಂಸ್ಕಾರಗಳನ್ನು ಬಿಡ್ತಾ ಇದ್ದೇನೆ. ಹಳೆಯ ಸಂಸ್ಕಾರವನ್ನು ಬಿಡ್ತಾ ಇದ್ದೇನೆ ಅಂದರೆ ಮಸ್ತಕದಲ್ಲಿ ಕಪ್ಪು ಹೊಗೆಯ ರೂಪದಲ್ಲಿ ಹಳೆಯ ಸಂಸ್ಕಾರಗಳೆಲ್ಲ ಬಿಡ್ತಾ ಇದ್ದೇನೆ. ಸುಳ್ಳು ಹೇಳೋದು, ವ್ಯರ್ಥ ಮಾತನಾಡೋದು, ಕೋಪ ಮಾಡ್ಕೊಳ್ಳೋದು, ಅಸೂಹೆ ಮಾಡ್ಕೊಳ್ಳೋದು, ಈರ್ಷೆ ಮಾಡಿಕೊಳ್ಳುವುದು, ಬಾಬನ ಮುರಳಿ ಮಿಸ್ ಮಾಡಿಕೊಳ್ಳುವುದು, ಬಾಬನ ಸಂಘವನ್ನು ಮಿಸ್ ಮಾಡಿಕೊಳ್ಳುವುದು, ಇವೆಲ್ಲ ರಾವಣ ಸಂಸ್ಕಾರ ಬಂದಿರುವ ಕಾರಣ, ಈ ಸಂಸ್ಕಾರ ಹಳೆಯ ಸಂಸ್ಕಾರ ಇರುವ ಕಾರಣ ಎಲ್ಲ ಹಳೆಯ ಸಂಸ್ಕಾರಗಳು ಈಶ್ವರನ ಪಾದದಲ್ಲಿ ಕಪ್ಪು ಹೊಗೆಯ ರೂಪದಲ್ಲಿ ನನ್ನ ಮಸ್ತಕದಿಂದ ಬಾಬರವರ ಪಾದಕ್ಕೆ ಹೋಗಿ ಸಮಾವೇಶ ಆಗ್ತಾ ಇದೆ. ಅರ್ಥಾತ್ ಬಾಬಾ ತಗೊಳ್ತಾ ಇದ್ದಾರೆ, ಬಾಬಾ ಹೀರಿಕೊಳ್ತಾ ಇದ್ದಾರೆ ಮಸ್ತಕದಿಂದ. ಅನುಭವ ಮಾಡಬೇಕು. ನಮ್ಮೆಲ್ಲರ ಮಸ್ತಕದಿಂದ ಹಳೆಯ ಸಂಸ್ಕಾರಗಳನ್ನು ಈಶ್ವರ ಹೀರಿಕೊಂಡ್ರು. ಹಳೆಯ ಸಂಸ್ಕಾರಗಳನ್ನು ಬಿಡ್ತಾ ಇದ್ದೇನೆ. ನಾನು ಈಗ ಅವುಗಳ ಜೊತೆಗೆ ಹೋರಾಟ ಮಾಡ್ತಾ ಇಲ್ಲ. ಸಂಶಯಗಳಿರಬಹುದು, ಸಂಶಯಗಳಿಂದ ಎಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಅವ್ರು ಹಿಂಗಿರ್ಬೋದು, ಅವ್ರು ಇದನ್ನು ಮಾಡಿರ್ಬೋದು, ಅವ್ರು ಹಂಗೆ ಮಾಡಿರ್ಬೋದು. ಇವೆಲ್ಲ ಸಂಶಯಗಳು ಸ್ವಯಂನ ಮೇಲೆ. ಅಥವಾ ನಾನು ಸರಿ ಇಲ್ಲ, ನಾನು ಯೋಗ ಮಾಡಲ್ಲ, ನಾನು ಮುರಳಿ ಕೇಳಲ್ಲ, ಸಂಶಯ ಸ್ವಯಂನ ಪ್ರತಿ. ಎಲ್ಲ ಥರದ ಸಂಶಯಗಳು ಏನಾಗ್ತಾಯಿದೆ, ಇವುಗಳ ಜೊತೆ ಹೋರಾಟ ಇಲ್ಲ. ಈಗ
ಕಳೆದು ಹೋಗಿದೆ ಪರಮಾತ್ಮ ಪಾದಗಳಲ್ಲಿ. ಯಾರೆಲ್ಲ ಏಕಾಗ್ರತೆಯಿಂದ ಅನುಭವ ಮಾಡ್ತಾ ಇದ್ರಿ, ಆ ಭಾರ ಮಸ್ತಕದಲ್ಲಿ ಒಂದು ಭಾರ ಇರ್ತದೆ, ತಲೆನೋವು ಬರ್ತಾ ಇರ್ತದೆ. ಆ ಭಾರ ಇಳಿದಂಥ ಅನುಭವ, ಹಗೂರತೆಯ ಅನುಭವ. ಪರಮಾತ್ಮನ ಬೆಳಕಿನ ಮುಂದೆ ಇಟ್ಟು ಬಿಡ್ತಾ ಇದ್ದೀನಿ. ಹೊಗೆ ರೂಪದಲ್ಲಿ ಬಂದು ಪರಮಾತ್ಮ ಬಾಪದಾದ ನಮ್ಮ ಜೊತೆ ಇದಾದರೆ ಫುಲ್ ಬೆಳಕಿದೆ, ಪ್ರಕಾಶತೆ, ರೋಶನಿಯೇ ರೋಶನಿ ನಮ್ಮೆಲ್ಲರ ಎದುರುಗಡೆ. ಸೂಕ್ಷ್ಮವತನದಲ್ಲಿ ಬೆಳಕೇ ಬೆಳಕು, ಪ್ರಕಾಶತೆಯೇ ಪ್ರಕಾಶತೆ. ಎಲ್ಲ ಹಳೆಯ ದುರ್ಬಲತೆಗಳು, ಸಂಸ್ಕಾರಗಳು, ಹಳೆಯ ನೆನಪುಗಳು, ಹಳೆಯ ಸಂಶಯಗಳೇನಿತ್ತು ಎಲ್ಲವನ್ನ ಪರಮಾತ್ಮ ಪ್ರಕಾಶತೆಯಲ್ಲಿ ಇಡ್ತಾ ಇದ್ದೇನೆ, ಅನುಭವ ಮಾಡ್ತಾ ಇದ್ದೇನೆ. ಬಾಬಾ, ಇವು ನನ್ನ ಮೂಲ ಸ್ವಭಾವ ಅಲ್ಲವೇ ಅಲ್ಲ. ಹೇಳ್ರಿ ಬಾಬಾ, ಇವ್ಯಾವುವು ನನ್ನ ಮೂಲ ಸ್ವಭಾವ ಅಲ್ಲವೇ ಅಲ್ಲ. ನನ್ನ ಮೂಲ ಸ್ವಭಾವ ನೋಡಿ, ಇದೆಲ್ಲ ಹೊಗೆ ರೂಪದಲ್ಲಿ ಹಳೆಯ ಸಂಸ್ಕಾರ, ಹೊಗೆ ರೂಪದಲ್ಲಿ ಸಂಶಯಗಳು, ಹೊಗೆ ರೂಪದಲ್ಲಿ ಹಳೆಯ ನೆನಪುಗಳು, ಹೊಗೆ ರೂಪದಲ್ಲಿ ದುರ್ಬಲತೆಗಳು, ಇವೆಲ್ಲದ ಜೊತೆ ಹೋರಾಡುವುದನ್ನು ಬಿಟ್ಟು ಪರಮೇಶ್ವರನ ಪಾದಗಳಿಗೆ ಇವೆಲ್ಲ ನನ್ನ ಮಸ್ತಕದಿಂದ ಕಪ್ಪು ಕಲೆಗಳೆಲ್ಲ ಹೋಗಿ ಈಗ ನನ್ನಲ್ಲಿ ನನ್ನ ಮೂಲ ಸ್ವಭಾವಗಳು ಜಾಗೃತ ಆಗ್ತಾ ಇದೆ. ಮೂಲ ಸ್ವಭಾವ ಪವಿತ್ರತೆ, ಬಿಳಿ ಬಿಳಿಯಾದದ್ದು ಅನುಭವ ಮಾಡಿ. ರೋಶನಿ, ವೈಟ್ ಕಲರ್, ಈ ಹೊಗೆ ವೈಟ್ ಕಲರ್ ಅಂದರೆ ಸಕಾರಾತ್ಮಕ ಶಕ್ತಿ, ಪವಿತ್ರತೆ ನನ್ನ ಮಸ್ತಕದಲ್ಲಿ ಸೇರಿಕೊಳ್ತಾ ಇದೆ. ಕಪ್ಪು ಹೊಗೆ ಹೋಯ್ತು, ಈಗ ಅನುಭವ ಮಾಡಲಿಕ್ಕಾಗತ್ತಲ್ವ? ಕಪ್ಪು ಹೊಗೆ ಎಲ್ಲ ಹೋಯ್ತು. ಈಗ ಬಿಳಿಯಾದದ್ದು ಅಂದರೆ ಪರಮಾತ್ಮ ಪರಮಶಕ್ತಿಗಳೆಂಬ ಪವಿತ್ರತೆ ನನ್ನಲ್ಲಿ ಆವರಿಸಿಕೊಳ್ತಾ ಇದೆ. ಅಂದರೆ ಜಾಗೃತ ಆಗ್ತಾ ಇದೆ. ಪ್ರಾಕ್ಟಿಕಲಾಗಿ ಶಾಂತಿ ಜಾಗೃತವಾಗ್ತಾ ಇದೆ, ಪ್ರೇಮ ಜಾಗೃತವಾಗ್ತಾ ಇದೆ, ಸುಖ ಜಾಗೃತವಾಗಿದೆ ನನ್ನ ಮಸ್ತಕದಲ್ಲಿ, ನನ್ನ ಆತ್ಮನಲ್ಲಿ. ಶಕ್ತಿ ಜಾಗೃತವಾಗಿದೆ, ಜ್ಞಾನ ಜಾಗೃತವಾಗಿದೆ. ನಾನು ಪವಿತ್ರ ಆತ್ಮ, ನಾನು ಪೂಜ್ಯ ಆತ್ಮ. ಸ್ವಮಾನದಲ್ಲಿ ಬನ್ನಿ, ಬಾಬರವರ ಸಮ್ಮುಖದಲ್ಲಿದ್ದೇನೆ. ನಾನು ಪವಿತ್ರ ಆತ್ಮ, ನಾನು ಪೂಜ್ಯ ಆತ್ಮ. ಈ ದೇಹ ಒಂದು ದೇವಾಲಯವಾಗಿದೆ. ಅನುಭವ ಮಾಡಲಿ, ಎಲ್ಲರೂ ಅನುಭವ ಮಾಡಬೇಕು. ದೇಹ ಒಂದು ದೇವಾಲಯ ಆಗಿದೆ. ನಾನು ಪೂಜ್ಯ ಆತ್ಮ, ಪವಿತ್ರ ಆತ್ಮ, ಸ್ವಚ್ಛ ಆತ್ಮ. ನೋಡಿ, ಯಾರಿಗೆ ರಾಜಯೋಗದ ಅನುಭವ ಇದೆ, ರಾಜಯೋಗಿಗಳೇ ಇದರ ಅನುಭವವನ್ನು ಯುಕ್ತಿಯುಕ್ತ ಯೋಗಯುಕ್ತ ಅನುಭವ ಮಾಡಲಿಕ್ಕೆ ಸಾಧ್ಯ, ಯೋಗಯುಕ್ತರಾಗಲಿಕ್ಕೆ ಸಾಧ್ಯ. ದೇಹ ಒಂದು ದೇವಾಲಯ, ನಾನಾತ್ಮ ಪೂಜ್ಯ ಆತ್ಮ ಆಗಿದ್ದೆ. ದೇಹರೂಪಿ ದೇವಾಲಯದಲ್ಲಿ ನಾನು ಪವಿತ್ರ ಆತ್ಮ ವಿರಾಜಮಾನನಿದ್ದೆ. ದೇಹರೂಪಿ ದೇವಾಲಯದಲ್ಲಿ ನಾನು ಪವಿತ್ರ ಆತ್ಮ ವಿರಾಜಮಾನನಿದ್ದೇನೆ. ನನ್ನ ವಿಚಾರಗಳು ಶ್ರೇಷ್ಠವಾಗ್ತಾ ಇದೆ, ನನ್ನ ದೃಷ್ಟಿ ಶ್ರೇಷ್ಠವಾಗ್ತಾ ಇದೆ, ನನ್ನ ಮಾತುಗಳು ಮಧುರವಾಗ್ತಾ ಇದೆ, ನನ್ನ ಕರ್ಮಗಳು ಪವಿತ್ರವಾಗ್ತಾ ಇದೆ. ಪವಿತ್ರತೆ ಮಹತ್ವವಾಗಿದೆ. ನಾನು ನನ್ನ ಮನಸ್ಸನ್ನು ನಿಧಾನವಾಗಿ ಚೆಕ್ ಮಾಡಿಕೊಳ್ತಾ ಇದ್ದೇನೆ. ನಾನು ನನ್ನ ಮನಸ್ಸನ್ನು ನಿಧಾನವಾಗಿ ಚೆಕ್ ಮಾಡಿಕೊಳ್ತಾ ಇದ್ದೇನೆ. ಯಾವುದಾದರೂ ಸೂಕ್ಷ್ಮ ಅಪವಿತ್ರತೆಯ ಬೀಜ ಉಳ್ಕೊಂಡಿದೆಯಾ ನನ್ನಲ್ಲಿ? ಚೆಕ್ ಮಾಡಿಕೊಡ್ರಿ. ಅಪವಿತ್ರತೆಯ ಬೀಜ ಯಾವುದಾದ್ರೂ ಇದೆಯಾ? ಸುಳ್ಳು ಹೇಳೋದೊಂದು ಅಪವಿತ್ರತೆ ಬೀಜ. ಈರ್ಷ್ಯೆ ಮಾಡ್ಕೊಳ್ಳೋದು, ದ್ವೇಷ ಮಾಡೋದು ಅಪವಿತ್ರತೆ ಬೀಜ. ವ್ಯರ್ಥ ಮಾತನಾಡೋದು, ವ್ಯರ್ಥ ನೋಡೋದು, ವ್ಯರ್ಥ ಮಾಡೋದು ಕೂಡ ಅಪವಿತ್ರತೆ ಬೀಜ. ಯಾವುದಾದ್ರೂ ಅಪವಿತ್ರತೆಯ ಬೀಜ ಉಳ್ಕೊಂಡಿದೆಯಾ? ಅಸೂಹೆ ಉಳ್ಕೊಂಡಿದೆಯಾ? ಉಳ್ಕೊಂಡಿಲ್ಲ. ಅಹಂಕಾರ ಉಳ್ಕೊಂಡಿದೆಯಾ? ಉಳ್ಕೊಂಡಿಲ್ಲ. ಆಸಕ್ತಿ, ಅಟ್ಯಾಚ್ಮೆಂಟ್ಸ್, ವ್ಯಕ್ತಿ, ವೈಭವ, ವಸ್ತು, ಪ್ರಾಣಿ ಆಸಕ್ತಿ ಇದೆಯಾ? ಉಳ್ಕೊಂಡಿದೆಯಾ? ಇಲ್ಲ. ಎಲ್ಲ ಅಪವಿತ್ರತೆ ಬೀಜ. ಕ್ರೋಧ ಉಳ್ಕೊಂಡಿಲ್ಲ.
ಪ್ರಶಂಸೆಯ ಬಯಕೆ ಉಳ್ಕೊಂಡಿಲ್ಲ ಬಾಬಾ. ದೇಹಾಭಿಮಾನ ಇಲ್ಲ ಬಾಬಾ, ಇಲ್ಲ ಬಾಬಾ. ಯಾವುದೇ ವ್ಯಕ್ತಿ ವಸ್ತುವಿನ ಮೇಲಿನ ಅತಿಯಾದ ಆಕರ್ಷಣೆ ಇಲ್ಲ ಬಾಬಾ, ಇಲ್ಲ. ಹೇಳ್ತಾ ಇದ್ರೋ ಇಲ್ಲೋ ಅಂತರಾಳದಲ್ಲಿ ಬಾಬನ ನೋಡ್ತಾ ಆಸಕ್ತಿನೂ ಇಲ್ಲ, ಕ್ರೋಧನೂ ಇಲ್ಲ, ಅಸೂಹೆನೂ ಇಲ್ಲ. ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ, ಮನಸ್ಸಲ್ಲಿ ಶಾಂತಿ ಹಗುರತೆ ಬರ್ತಾ ಇದೆ. ದೇಹಾಭಿಮಾನ ಇಲ್ಲ, ಯಾವುದೇ ವ್ಯಕ್ತಿ ವಸ್ತುವಿನ ಮೇಲೆ ಅತಿಯಾದ ಆಕರ್ಷಣೆಯೂ ಇಲ್ಲ. ನಾನು ಯಾವುದನ್ನೂ ಒತ್ತಿ ಹಾಕುವುದಿಲ್ಲ, ಕೇವಲ ಪರಮಾತ್ಮ ಸ್ಮರಣೆಯ ಪ್ರಕಾಶದಲ್ಲಿ ಅದನ್ನು ನೋಡ್ತಾ ಹೋಗ್ತೇನೆ, ನಾನು ಅನುಭವಿಸ್ತಾ ಇದ್ದೇನೆ. ಇವೆಲ್ಲ ಕ್ರೋಧ, ಆಸಕ್ತಿ, ಅಹಂಕಾರ, ಅಸೂಹೆ, ಪ್ರಶಂಸೆ, ದೇಹಾಭಿಮಾನ ಇವ್ಯಾವೂ ನನ್ನ ಸ್ವಭಾವವಲ್ಲ. ಅಂತರಾಳಕ್ಕೆ ಹೇಳ್ರಿ, ಇವ್ಯಾವೂ ನನ್ನ ಸ್ವಭಾವವಲ್ಲ. ನಾನು ಪವಿತ್ರ ಆತ್ಮ ಆಗಿದ್ದೇನೆ, ನಾನು ಅಂತರ್ಮುಖಿಯಾಗಿದ್ದೇನೆ. ಹೊರಗಡೆ ಜಗತ್ತಿಗೆ ನನ್ನನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ, ಅಗತ್ಯವಿಲ್ಲ. ನಾನು ಹೇಗಿದ್ದೇನೆ ಅನ್ನುವುದನ್ನು ಯಾರಿಗೂ ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ. ನಾನು ಯಾರು ಎಂಬುದು ನನಗೆ ಸ್ಪಷ್ಟವಾಗಿ ತಿಳಿದಿದೆ. ನಾನು ಯಾರ ಮಗು ಅನ್ನುವುದು ನನಗೆ ತಿಳಿದುಬಿಟ್ಟಿದೆ. ಈಶ್ವರನ ಸಂತಾನ ನಾನು ಏನಾಗ್ತಾ ಇದ್ದೇನೆ ಅನ್ನುವುದು ನನಗೆ ತಿಳಿದುಬಿಟ್ಟಿದೆ. ನಾನು ಭವಿಷ್ಯದ ಸ್ವರಾಜ್ಯಾಧಿಕಾರಿ ಆತ್ಮ. ಭವಿಷ್ಯ ಅಂದ ತಕ್ಷಣ ಸ್ವರ್ಗದ ಅನುಭವ ಆಗಬೇಕು, ಆಗ್ತಾ ಇದೆಯೋ ಇಲ್ಲ ಎಲ್ರಿಗೂ. ನಾನು ಭವಿಷ್ಯದ ಸ್ವರಾಜ್ಯಾಧಿಕಾರಿ ಆತ್ಮ. ಪರಮಾತ್ಮ ನನಗೆ ರಾಜ್ಯಭಾರ ಕಲಿಸ್ತಾ ಇದ್ದಾರೆ. ಪರಮಾತ್ಮ ನನಗೆ ರಾಜ್ಯಭಾರವನ್ನು ಕಲಿಸ್ತಾ ಇದೆ, ರಾಜ್ಯಭಾರ ಕಲಿಸ್ತಾ ಇದೆ. ಮೊದಲು ನಾನು ನನ್ನ ಮೇಲೆ ರಾಜ್ಯ ಮಾಡಬೇಕು, ಕರ್ಮ ಇಂದ್ರಿಯಗಳ ಮೇಲೆ ರಾಜ್ಯ ಮಾಡಬೇಕು. ನನ್ನ ಮನಸ್ಸಿನ ಮೇಲೆ, ನನ್ನ ಇಂದ್ರಿಯಗಳ ಮೇಲೆ, ನನ್ನ ಯೋಚನೆಗಳ ಮೇಲೆ ನಾನು ಸ್ವಯಂನ ಮೇಲೆ ರಾಜ. ಎಲ್ಲರೂ ಸ್ವೀಕಾರ ಮಾಡಿ, ನಾನು ರಾಜ, ಮನಸ್ಸಿಗೆ ಮಾಲೀಕ. ಯಾವ ಪರಿಸ್ಥಿತಿಯೂ ನನ್ನನ್ನು ಆಳಲಿಕ್ಕೆ ಸಾಧ್ಯವಿಲ್ಲ. ನಾನು ಸ್ವಯಂನ ರಾಜ, ಮನಸ್ಸಿಗೆ ಮಾಲೀಕ. ಯಾವ ಪರಿಸ್ಥಿತಿಯೂ ನನ್ನನ್ನು ಆಳಲಿಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿಯೂ ನನ್ನ ಶಾಂತಿಯನ್ನು ಕದಿಯಲು ಸಾಧ್ಯವಿಲ್ಲ. ಸ್ವೀಕಾರ ಮಾಡಿ. ಬಾಬನ ನೋಡ್ತಾನೆ ಇದ್ದಾರೆ. ಯಾವ ಮಕ್ಕಳು ಏನೇನು ಏನೇನು ಸಂಕಲ್ಪ ಸ್ಮೃತಿಯಲ್ಲಿ ತರ್ತಾ ಇದ್ದೀರಿ. ಯಾವ ಮಗುವಿನ ಏಕಾಗ್ರತೆ ಜೋರಿದೆ, ಯಾವ ಮಗುವಿನ ಏಕಾಗ್ರತೆ ಆ ಕಡೆ ಈ ಕಡೆ ಹಲ್ಚಲಿದೆ, ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಬಾಬರವರು. ನಾನು ಸ್ವಯಂನ ರಾಜ, ನಾನು ಮನಸ್ಸಿನ ಮಾಲೀಕ. ಯಾವ ಪರಿಸ್ಥಿತಿಯೂ ನನ್ನನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ನನ್ನ ಶಾಂತಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ, ಕದೀಲಿಕ್ಕೆ ಸಾಧ್ಯವಿಲ್ಲ. ಯಾವ ಪರಿಸ್ಥಿತಿಯೂ ಕೂಡ ನನ್ನ ಸ್ಥಿತಿಯನ್ನು ಕೆಳಗಿಳಿಸಲಿಕ್ಕೆ ಸಾಧ್ಯವಿಲ್ಲ. ನಾನು ಏಕ್ದಮ್ ಸ್ಥಿರವಾಗಿದ್ದೇನೆ, ನಿರ್ಲಿಪ್ತ, ಪ್ರೇಮಪೂರ್ಣ, ಶಕ್ತಿಶಾಲಿ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಈಗ ಬಾಬರವ್ರನ್ನ ನೋಡ್ತಾ, ಬಾಬರವರಲ್ಲಿ ಯಾವ ಒಂದು ವಿಶೇಷ ಗುಣ ಇದೆ ಅದು ನನ್ನೊಳಗಡೆ ನಾನು ತೆಗೆದುಕೊಳ್ಬೇಕು, ಧಾರಣೆ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀನಿ, ಬಾಬನ ನಯನದಲ್ಲಿ ನೋಡ್ತಾ ಇದ್ರಿ ಎಲ್ಲರೂ. ಬಾಬಾ ನೋಡ್ತಾ ಇದ್ದರು. ಬಾಬರವರ ಒಂದು ವಿಶೇಷ ಗುಣ ನನ್ನೊಳಗಡೆ ಅಳವಡಿಸಿಕೊಳ್ಬೇಕು ನಾನೀಗ. ಏನದು ವಿಶೇಷ ಬಾಬರವರಲ್ಲಿರೋದು? ಯಾವುದು ಇಷ್ಟ ಆಗ್ತದೆ ಬಾಬರವರಲ್ಲಿರೋದು ನಿಮಗೆ ವಿಶೇಷ ಗುಣ? ಯಾವ ವಿಶೇಷ ಗುಣ ನಮ್ಮೆಲ್ರಿಗೂ ಇಷ್ಟ ಆಗ್ತದೆ? ಅವ್ರು ಹೆಂಗಿದ್ರೆ ನಮಗೆ ಇಷ್ಟ ಆಗಿರ್ತಾರೆ, ಆ ಒಂದು ವಿಶೇಷತೆ ನನ್ನೊಳಗಡೆ ನಾನು ಅಳವಡಿಸಿಕೊಳ್ತಾ ಇದ್ದೇನೆ. ಆ ವಿಶೇಷತೆಯೇ ಮಧುರತೆ, ಮಾಧುರ್ಯ,
ಬಾಬಾ ಹೇಳ್ತಾರೆ, ನನ್ನ ಹಾಗೆ ಸಿಹಿಯಾಗ್ರಿ ನೀವು ಕೂಡ. ಮೀಠಾ ಬನೋ, ಸ್ಯಾಕ್ರೀನ್ ಬನೋ ಮೇರೆ ಜೈಸ. ಮಧುರರಾಗ್ತಾ ಇದ್ದೀವಿ, ಬಾಬರವರ ಸಮಾನ ಮಧುರ. ಹೌದು ಅಲ್ವೋ? ಯಾರಾದರೂ ಕೋಪದಲ್ಲಿ ಏನು ಕೇಳಿದ್ರು ಮಧುರತೆಯಿಂದ ಆನ್ಸರ್ ಮಾಡ್ತಾರೆ. ಬಾಬಾ ನನ್ನ ಸಮಾನ ಸ್ಯಾಕ್ರೀನ್ ಬನೋ ಅಂತಾರೆ. ನಾನೂ ಬಾಬರವರಂತೆ ಸಿಹಿ ಆಗ್ತಾ ಇದ್ದೀನಿ. ನಾನು ಸಿಹಿ ಆಗೋದಂದ್ರೇನು? ಮೈ ತುಂಬ ಸಕ್ಕರೆ ಅಲ್ಲ, ಆತ್ಮ ತುಂಬ ಸಕ್ಕರೆ ಅಲ್ಲ. ನಾನು ಸಿಹಿ ಆಗ್ತಾ ಇದ್ದೇನೆ ಅಂದರೆ ನನ್ನ ಮಾತುಗಳಲ್ಲಿ ಸಿಹಿತನ ಬರ್ತಾ ಇದೆ, ಮಧುರತೆ, ಮಾಧುರ್ಯತೆ. ನನ್ನ ಮಾತುಗಳು ಸಿಹಿ ಆಗ್ತಾ ಇದೆ, ನನ್ನ ದೃಷ್ಟಿಯಲ್ಲಿ ಸಿಹಿ ಸ್ವೀಟ್ನೆಸ್ ಬರ್ತಾ ಇದೆ, ಮಾಧುರ್ಯತೆ ಬರ್ತಾ ಇದೆ. ನನ್ನ ಭಾವನೆಗಳು ಸಿಹಿ ಆಗ್ತಾ ಇದೆ, ನನ್ನ ಪ್ರಕಂಪನಗಳು ಕೂಡ ಮಾಧುರ್ಯದಿಂದ ಕೂಡಿದೆ. ಯಾರನ್ನು ಬದಲಾಯಿಸುವ ಅಗತ್ಯವಿಲ್ಲ, ಯಾರನ್ನು ಚೇಂಜ್ ಮಾಡೋ ಪ್ರಯತ್ನನೂ ಮಾಡೋ ಹಾಗಿಲ್ಲ. ನಾನು ಯಾರನ್ನೂ ಬದಲಾಯಿಸುವ ಅಗತ್ಯವಿಲ್ಲ. ನಾನು ನನ್ನ ಚೈತನ್ಯವನ್ನು ಬದಲಿಸ್ಕೊಳ್ತೇನೆ. ಮಾಧುರ್ಯತೆ, ಮಾಧುರ್ಯತೆ. ನಾನು ನನ್ನ ಚೈತನ್ಯವನ್ನು ಬದಲಿಸ್ತೇನೆ. ನನ್ನ ಸ್ಥಿತಿಯೇ ನನ್ನ ಸೇವೆಯಾಗಲಿಕ್ಕೆ ಶುರುವಾಗ್ತದೆ. ನಾನಾತ್ಮ ಈಗ ಜ್ಞಾನ ಸೂರ್ಯನ ಎದುರುಗಡೆ ಕುಳಿತುಕೊಂಡಿದ್ದೇನೆ. ಜ್ಞಾನ ಸೂರ್ಯ ಬಾಪದಾದ ಮುಗುಳ್ನಗ್ತಾ ಇದ್ದಾರೆ. ಹೇಗೆ ಸೂರ್ಯನಿಗೆ ಮುಖ ಮಾಡಿ ಕುಳಿತುಕೊಂಡಾಗ ಸೂರ್ಯನ ಕಿರಣಗಳು ಹೇಗೆ ಸ್ವಾಭಾವಿಕವಾಗಿ ನಮ್ಮಲ್ಲಿ ಬಂದು ಬೀಳ್ತದೆ, ಹಾಗೆ ಸೂರ್ಯ ಶಿವಬಾಬಾ ಅವರ ಎದುರುಗಡೆ ನಾವು ಕುಳಿತುಕೊಂಡಿದ್ದೇವೆ ವತನದಲ್ಲಿ. ಅವರಲ್ಲಿರುವ ಶಕ್ತಿ ಶಾಂತಿ ಕಿರಣಗಳು ನನ್ನ ಆತ್ಮನನ್ನು ತಲುಪುತ್ತಾ ಇದೆ, ನನ್ನ ಆತ್ಮನ ಮೇಲೆ ಬೀಳ್ತಾ ಇದೆ. ಆ ಶಕ್ತಿಶಾಲಿ ಕಿರಣಗಳು, ಅವರ ಗುಣಗಳ ಕಿರಣಗಳು ನಾನು ಆತ್ಮ ಪ್ರವೇಶ ಮಾಡಿಕೊಳ್ತಾ ಇದ್ದೀನಿ. ಅಂದರೆ ನನ್ನ ಆತ್ಮನ ಗ್ರಹಿಸ್ತಾ ಇದೆ. ಪರಮಾತ್ಮ ಗುಣಗಳ ಕಿರಣಗಳೆಂಬ ಆ ಗುಣಗಳನ್ನು ನನ್ನಲ್ಲಿ ನಾನು ಗ್ರಹಿಸ್ತಾ ಇದ್ದೇನೆ. ಶಾಂತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳು, ಪ್ರೇಮದ ಕಿರಣಗಳು, ಆನಂದದ ಕಿರಣಗಳು, ಶಕ್ತಿಯ ಕಿರಣ, ಜ್ಞಾನದ ಕಿರಣ, ಧೈರ್ಯ ಅನುಭವ ಮಾಡ್ತಾ ಇದ್ದೇವೆ. ಬಾಬರವರ ನಯನದಲ್ಲಿ ನೋಡ್ತಾ ನಾನು ನನ್ನ ಮುಖದಲ್ಲಿ ಅಂತರ್ಮುಖತೆಯ ಹೊಳಪು ಹೊಳಿತಾ ಇದೆ. ಸೂರ್ಯನ ಸಮಾನ ನನ್ನ ಮುಖದಲ್ಲಿ ಹೊಳಪೇ ಹೊಳಪು. ನನ್ನ ಮನಸ್ಸಿನಲ್ಲಿ ಸಮಾನ ಶಾಂತಿ ಅಂತರ್ಮುಖಿಯಾಗಿದೆ. ಹೃದಯದಲ್ಲಿ ಈಶ್ವರನ ಸ್ಮರಣೆ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ಇದು ಅಂತಿಮ ಸಮಯವಾಗಿದೆ. ದೇಹ ಶಾಶ್ವತವಲ್ಲ. ಯಾವ ಕ್ಷಣದಲ್ಲಾದರೂ ಈ ದೇಹದ ಪಾತ್ರ ಮುಗಿಯಬಹುದು. ಬಾಬರವರ ನಯನದಲ್ಲಿ ನೋಡ್ತಾ ಅನುಭವ ಮಾಡಿ. ಯಾವ ಕ್ಷಣದಲ್ಲಾದರೂ ಈ ದೇಹದ ಪಾತ್ರ ಮುಗಿಬಹುದು. ಹಾಗಿದ್ದಾಗ ಅನಾವಶ್ಯಕವಾದ ಒಂದು ಯೋಚನೆಯನ್ನು ಯಾಕೆ ಹೊತ್ಕೋಬೇಕು? ನಾನು ರಿಯಲೈಸ್ ಮಾಡ್ಕೊಳ್ಳಿ. ಅನಾವಶ್ಯಕ ಆಲೋಚನೆ ಯಾಕೆ ಹೊತ್ಕೋಬೇಕು? ನಾನು ಹಳೆ ಕಥೆಗಳನ್ನು ಯಾಕೆ ಹಿಡಿದಿಟ್ಕೋಬೇಕು? ನಾನು ಹಾಗಾಗಿ ನಾನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಪರಮಾತ್ಮ ನೆನಪನ್ನು, ಪವಿತ್ರತೆಯನ್ನು, ಸ್ವಮಾನವನ್ನು, ಅಂತರ್ಮುಖತೆಯನ್ನು, ಶ್ರೇಷ್ಠ ಸ್ಥಿತಿಯನ್ನು. ನಾನು ವಿಜಯೀ ಆತ್ಮ ಆಗಿದ್ದೇನೆ. ಬಾಬಾ ನನ್ನ ಮಸ್ತಕದಲ್ಲಿ ಕರೆಂಟ್, ಲೇಸರ್ ಲೈಟ್ ಬಿಟ್ಟ ಹಾಗೆ ಕರೆಂಟ್ ಬಿಡ್ತಾ ಇದ್ದಾರೆ. ನಾನು ವಿಜಯೀ ಆತ್ಮ, ನಾನು ಲೈಟ್ ಹೌಸ್. ನನಗೆ ದಾರಿ ಗೊತ್ತಾಗಿದೆ. ಶಾಂತಿಧಾಮ, ಸುಖಧಾಮ. ಶಾಂತಿಧಾಮ ಪರಮಧಾಮ, ಅಲ್ಲಿಂದ ಸುಖಧಾಮ ವೈಕುಂಠ, ಪ್ಯಾರಡೈಸ್, ಸ್ವರ್ಗ. ನಾನು ಸ್ವಯಂ ಪ್ರಕಾಶನಾಗಿ ಇನ್ನಿತರ ಆತ್ಮಗಳಿಗೆ ದಾರಿ ತೋರಿಸ್ತಾ ಇದ್ದೇನೆ. ಯಾರಿಗೂ ಒತ್ತಾಯ ಮಾಡ್ತಾ ಇಲ್ಲ. ನಾನು ಅನುಭವ ಮಾಡಿ ಯಾರಿಗೂ ಒತ್ತಾಯ ಮಾಡೋ ಹಾಗಿದ್ದಲ್ಲಿ ಯಾವುದರಲ್ಲೂ ಕೂಡ
ನನ್ನ ಪವಿತ್ರ ಪ್ರಕಂಪನೆಗಳೇ ಮಾತನಾಡಲಿಕ್ಕೆ ಶುರು ಮಾಡ್ತದೆ. ನನ್ನ ಶಾಂತಿಯೇ ಮಾತನಾಡಲಿಕ್ಕೆ ಶುರು ಮಾಡ್ತದೆ. ನನ್ನ ದೃಷ್ಟಿ ಸೇವೆ ಮಾಡ್ತದೆ. ನನ್ನ ಶ್ರೇಷ್ಠ ಆಲೋಚನೆಗಳು ಸೇವೆ ಮಾಡ್ತದೆ. ನನ್ನ ಪವಿತ್ರ ಕರ್ಮಗಳು ಸೇವೆ ಮಾಡ್ತದೆ. ನಾನು ಆತ್ಮ ನನ್ನೊಳಗಡೆ ಈಗ ಸ್ವಮಾನದ ಆಸನದಲ್ಲಿ ಸ್ಥಿರವಾಗ್ತಾ ಇದ್ದೇನೆ. ಅನುಭವ ಮಾಡಿ, ನಾನು ಪವಿತ್ರ ಆತ್ಮ, ಶಾಂತ ಚಿತ್ ಆನಂದ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ಈಶ್ವರನ ಸಂತಾನನಾಗಿದ್ದೇನೆ. ಈಶ್ವರ ನನ್ನ ಜೊತೆಗಿದ್ದಾನೆ. ಬಾಬಾ ನನ್ನ ಜೊತೆಗಿದ್ದಾನೆ. ಬಾಬಾ ನನ್ನವರಾಗಿದ್ದಾರೆ. ಏಕ್ದಮ್ ಲೈಟ್ ಹಗೂರನಾಗಿದ್ದೇನೆ. ನಾನು ಆತ್ಮ ಬಂಧನದಿಂದ ಮುಕ್ತನಾಗಿದ್ದೇನೆ. ನಿರ್ಭಯನಾಗಿದ್ದೇನೆ. ಮಧುರನಾಗಿದ್ದೇನೆ. ಪವಿತ್ರನಾಗಿದ್ದೇನೆ. ಸ್ಥಿರನಾಗಿದ್ದೇನೆ. ಶ್ರೇಷ್ಠ ಆತ್ಮ, ಶ್ರೇಷ್ಠ ಆತ್ಮ. ಏಕ್ದಮ್ ಸೈಲೆನ್ಸ್ಗೆ ಬನ್ನಿ. एकदम साइलेंस. ದೇಹದಿಂದ ಭಿನ್ನ ಪರಮೇಶ್ವರನಿಗೆ ಪ್ರಿಯ ಆಗಿದ್ದೇನೆ. ಸೈಲೆನ್ಸ್. ಬಾಬರವರ ನಯನದಲ್ಲಿ ನೋಡ್ತಾ ಸೈಲೆನ್ಸ್. स्वर्णिम सुख पाया, मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ। सुख को मैं देह से न्यारा हूँ, बाबा का प्यारा हूँ। मैं देह से न्यारा हूँ, बाबा का प्यारा हूँ।
ಪ್ರಿಯರಾಗಿ ಮುಗುಳ್ನಗುತ್ತಿ ಕುಳಿತುಕೊಂಡಿದ್ದೇವೆ ಬಾಬರವರ ಸಮ್ಮುಖದಲ್ಲಿ. ಪಾಪದಾದ ಒಂದೊಂದು ಮಗುವಿಗೆ ವಿಚಿತ್ರ ಶಾಂತಿಯ ಕಿರಣಗಳನ್ನು ತುಂಬುತ್ತಾ ಇದ್ದಾರೆ, ಶಕ್ತಿಯ ಕಿರಣಗಳನ್ನು, ಪವಿತ್ರತೆಯ ಕಿರಣಗಳನ್ನು ನಮ್ಮೆಲ್ಲರಲ್ಲಿ ಹರಡಿಸ್ತಾ ಇದ್ದಾರೆ ಪರಮಾತ್ಮ. ನಮ್ಮೆಲ್ಲರಲ್ಲಿ ಹರಡಿಸ್ತಾ ಇದ್ದಾರೆ ಪರಮಾತ್ಮ. ಅನುಭವ ಮಾಡಿ ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಮಕ್ಕಳೇ, ಏಕಾಗ್ರ ಚಿತ್ ಆತ್ಮ ಭವದ ವರದಾನ ಕೊಡ್ತಾ ಇದ್ದಾರೆ. ಏಕಾಗ್ರ ಚಿತ್ ಆತ್ಮ ಭವದ ವರದಾನವನ್ನು ಬಾಬಾ ಕೊಡ್ತಾ ಇದ್ದಾರೆ. ಎಲ್ಲರೂ ಏಕಾಗ್ರ ಚಿತ್. ಬಾಬರವರ ಸಮಾನ ಸ್ವೀಟೆಸ್ಟ್ ಚಿಲ್ಡ್ರನ್. ಸ್ಯಾಕ್ರೀನ್ ಆಗಿಬಿಟ್ಟಿದ್ದೀವಿ. ನಾವೆಲ್ಲರೂ ಮಾಧುರ್ಯತೆಯನ್ನು ಹೊಂದಿದ್ದೇವೆ. ಬಾಬರವರನ್ನು ನೋಡ್ತಾ ಚೆಹರೆಯಲ್ಲಿ ಮುಗುಳ್ನಗೆಯನ್ನು ಅನುಭವ ಮಾಡ್ತಾ ಇದ್ದೀವಿ. ಬಾಬಾ ನಾವೆಲ್ಲರನ್ನ ಕರೆದುಕೊಂಡು ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಪರಮಾತ್ಮ. ನಾವೆಲ್ಲ ಮಕ್ಕಳನ್ನ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ತನ್ನ ಛತ್ರ ಛಾಯೆಯಲ್ಲಿ ನಮ್ಮೆಲ್ಲರನ್ನ ಕೂರಿಸ್ತಾ ಇದ್ದಾರೆ. ಛತ್ರ ಛಾಯೆಯಲ್ಲಿ ಬನ್ನಿ. ಪರಮಾತ್ಮ ಛತ್ರ ಛಾಯೆಯಲ್ಲಿ ಕುಳಿತುಕೊಂಡಿದ್ದಾರೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ಅನುಭವ ಮಾಡ್ತಾ ಇದ್ದೀರಿ. ಸ್ವಯಂ ಕೋಟಿಯಲ್ಲಿ ಕೆಲವರಿದ್ದೀರಿ, ಕೆಲವರಲ್ಲೂ ಕೆಲವರಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವನ್ನು ಬಾಬಾ ನೋಡ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರಿದ್ದೀರಿ, ಕೆಲವರಲ್ಲೂ ಕೆಲವರಿದ್ದೀರಿ. ಕೋಟಿಯಲ್ಲಿ ಕೆಲವರು ಪರಮಾತ್ಮ ಛತ್ರ ಛಾಯೆಯಲ್ಲಿ ಕುಳಿತುಕೊಂಡಿದ್ದರೆ ಚೆಹರೆಯಲ್ಲಿ ಹಸಿನ ಶಾಂತಿ. ಪರಮಾತ್ಮ ಸಮೀಪದಲ್ಲಿದ್ದಾರೆ ಎನ್ನುವಂತಹ ಭಾಗ್ಯದ ಸ್ಮೃತಿಯ ನೆನಪು, ಬಹಳಷ್ಟು ಸ್ಮೃತಿ. ಭಾಗ್ಯವೇ ಭಾಗ್ಯ. ಭಾಗ್ಯದ ಬಾಗಿಲು ತೆರೆದಂತೆ ಪ್ರತಿದಿನ ಪರಮೇಶ್ವರ ನನ್ನನ್ನು ತನ್ನ ಛತ್ರ ಛಾಯೆಯಲ್ಲಿ ಕೂರಿಸ್ಕೊಡ್ತಾರೆ. ಅನುಭವ ಮಾಡಿ. ಬಾಪದ ಅದೆಲ್ಲ ಮಕ್ಕಳ ಏಕಾಗ್ರತೆ ಚೆಕ್ ಮಾಡ್ತಾ, ಅಟೆನ್ಷನನ್ನು ಸೆಳೀತಾ. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಪ್ರತಿಯೊಂದು ಮಗುವಿನ ಅಟೆನ್ಷನನ್ನು ಸೆಳೀತಾ ಇದ್ದಾರೆ. ಚಿತ್ರದೃಷ್ಟಿಯಲ್ಲಿ ಕಳೆದು ಹೋಗ್ತಾ ಇದ್ದೇವೆ, ಶಾಂತಿಯೇ ಪರಮಾನಂದದಲ್ಲಿ.
ಪರಮಾನಂದದಲ್ಲಿ ಕಳೆದು ಹೋಗಿದ್ದೇವೆ ನಾವೆಲ್ಲರೂ. ಅನುಭವ ಮಾಡಿ. ಪರಮಾತ್ಮ ನಮ್ಮೆಲ್ಲರ ನಯನಗಳಲ್ಲಿ ನೋಡ್ತಾ ಕರೆಂಟನ್ನು ತುಂಬ್ತಾ ಇದ್ದಾರೆ. ಆ ಆನಂದದಲ್ಲಿ ಕಳೆದು ಹೋಗಿದ್ದೇವೆ. ಅಂತರಾಳದ ಶಾಂತಿಯ ಅನುಭವದ ಆಳದಲ್ಲಿ ಬನ್ನಿ. ಅವರವರ ನಯನಗಳಲ್ಲಿ ಕೋಟಿಯಲ್ಲಿ ಕೆಲವರು ಪರಮಾನಂದತೆಯ ಅನುಭವವನ್ನು ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಸೈಲೆನ್ಸ್. ಅವರವರ ದೃಷ್ಟಿಯನ್ನು ಅನುಭವ ಮಾಡಿ. ಯಾವುದೇ ಹಲ್ಚಲ್ ಸಂಕಲ್ಪ ಬೇಡ. ಕಂಪ್ಲೀಟ್ ಶಾಂತಿಯ ಆಳದಲ್ಲಿ ಪರಮಾತ್ಮ ದೃಷ್ಟಿಯನ್ನು ಅನುಭವ ಮಾಡ್ತಾ ಇದ್ದಾರೆ. ಆಳವಾದ ಶಾಂತಿ ಕೋಟಿಯಲ್ಲಿ ಕೆಲವರು ಅನುಭವ ಮಾಡಲಿಕ್ಕೆ ಸಾಧ್ಯ. ಕೆಲವರಲ್ಲಿ ಕೆಲವರು ಪರಮಾತ್ಮ ಸಮೀಪದ ರತ್ನಗಳು. ಶಾಂತಿಯ ಸಾಗರ ಎದುರುಗಡೆ ಇದ್ದಾಗ ಆಳವಾದ ಶಾಂತಿಯನ್ನು ಹೀರ್ಕೋಬೇಕು. ಬಾಬಾ ಪ್ರಾಕ್ಟಿಕಲ್ ಆ ಶಾಂತಿಯನ್ನು ನಮ್ಮ ಆತ್ಮದಲ್ಲಿ ಮರ್ಜಿರುವುದನ್ನು ಇಮರ್ಜ್ ಮಾಡ್ತಾ ಇದ್ದಾರೆ. ಅನುಭವ ಮಾಡಿ. ಆಳವಾದ ಶಾಂತಿ, ನನ್ನ ಆತ್ಮನ ಸ್ವಧರ್ಮ ಶಾಂತಿ, ನನ್ನ ಮನಸ್ಸಿನಲ್ಲೂ ಶಾಂತಿನೇ ಇಮರ್ಜ್ ಆಗಿದೆ. ಮರ್ಜಿದ್ದು ಇಮರ್ಜ್ ಆಗುತ್ತೆ ಯಾವಾಗ ಪರಮೇಶ್ವರ ಶಾಂತಿಯ ಸಾಗರ ಮುಂದೆ ಕೂತ್ಕೊಳ್ತಾರೆ. ಅವರ ನಯನವನ್ನು ನೋಡ್ತಾ ಆ ಆಳವಾದ ಶಾಂತಿ ಅನುಭವ ಮಾಡಿದ್ವಿ. ಬಾಪ್ ದಾದ ಆಕಾಶವಾಣಿಯನ್ನು ನಮ್ಮೆಲ್ರಿಗೂ ಹೇಳ್ತಾ ಈ ದಿನದ ಸಾಕಾರವಾಣಿ ಆಕಾಶವಾಣಿ, ಸಾಕಾರವಾಣಿ ಆಧಾರಿತ ಆಕಾಶವಾಣಿಯನ್ನು ನಮ್ಮೆಲ್ರಿಗೂ ಹೇಳಲಿಕ್ಕೆ ಟ್ರೈ ಮಾಡ್ತಾರೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು, ರಿಲೇಟ್ ಮಾಡ್ಕೋಬೇಕು. ಬಾಬಾ ಯಾವ ಪಾಯಿಂಟನ್ನು ಆಕಾಶವಾಣಿಯಲ್ಲಿ ಹೇಗೆ ಸಿಚುವೇಶನ್ ಕ್ರಿಯೇಟ್ ಮಾಡಿ ಹೇಳ್ತಾರೆ. ಜೊತೆಗೆ ನಮ್ಮ ಜೀವನದಲ್ಲಿ ಆ ಒಂದು ಸಿಚುವೇಶನ್ ಬಂದಾಗ ನಾವು ಹೇಗೆ ಬಿಹೇವ್ ಮಾಡ್ತೀವಿ, ನಾವು ಹೇಗೆ ನಡೆದುಕೊಳ್ತೀವಿ, ಜೀವನ ಮಾಡ್ತೀವಿ, ಎಲ್ಲೆಲ್ಲಿ ಶಾಂತಿ ಧಾರಣೆ ಮಾಡ್ಕೊಳ್ತೀವಿ, ಪರಮಾತ್ಮ ಗುಣಗಳನ್ನು ನಾವು ಧಾರಣೆ ಮಾಡ್ಕೊಳ್ತೀವಿ. ಪ್ರಾಕ್ಟಿಕಲ್ ಧಾರಣಾಯುಕ್ತ ಆಕಾಶವಾಣಿ ನಮ್ಮೆಲ್ಲರಿಗೂ ಬಾಪ್ ದಾದ ಕೇಳಿಸ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಸಿಟಿ ಮಧ್ಯದಲ್ಲಿ ನಗರ ಅನ್ಕೊಡ್ರಿ. ಸಿಟಿ ಮಧ್ಯದಲ್ಲಿ ಒಂದು ದೊಡ್ಡ ಕಟ್ಟಡಗಳ ಒಂದು ಸಮೂಹ, ಅಂದರೆ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸ್ ಇದೆ. ಬೆಂಗಳೂರು ಅಂದ್ಕೊಡ್ರಿ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಬಿಲ್ಡಿಂಗ್ಸ್, ಸಿಕ್ಕಾಪಟ್ಟೆ ವೆಹಿಕಲ್ಸ್, ಗಾಡಿಗಳು, ಆ ಗಾಡಿಗಳ ಸೌಂಡು, ಶಬ್ದ, ವೆಹಿಕಲ್ಗಳ ಸೌಂಡು, ಜನಗಳ ಓಡಾಟ, ಆ ಮೊಬೈಲ್ಗಳು ಸೌಂಡು, ಮೊಬೈಲ್ ರಿಂಗ್ ಆಗ್ತಾ ಇರುವಂಥ ಸೌಂಡು, ಮತ್ತು ಜನಗಳಿಗೆ ಕೆಲಸದ ಒತ್ತಡ, ಮತ್ತು ನಾನು ಸಕ್ಸಸ್ ಆಗಬೇಕು ಅನ್ನುವಂಥ ಸ್ಪರ್ಧೆ, ಎಲ್ಲವೂ ನಿರಂತರವಾಗಿ ನಡೀತಾ ಇದೆ ಸಿಟಿಯಲ್ಲಿ.
ತಮ್ಮೆಲ್ರಿಗೂ ಗೊತ್ತಲ್ವಾ ಸಿಚುವೇಶನ್ ಮುಂದೆ ಬಂತ, ಎಲ್ಲರ ಎದುರುಗಡೆ ಕಣ್ಣೆದುರುಗಡೆ ಬಂತ, ಬೆಂಗಳೂರಲ್ಲಿದ್ದವ್ರಿಗೆ ಅರ್ಥ ಆಗ್ತದೆ. ನಗರದ ಮಧ್ಯದಲ್ಲಿ ಒಂದು ದೊಡ್ಡ ಕಟ್ಟಡಗಳ ಸಮೂಹ, ದಿನವಿಡೀ ವಾಹನಗಳ ಶಬ್ದ, ಜನಗಳ ಓಡಾಟ, ಮೊಬೈಲ್ಗಳ ಒಂದು ರಿಂಗ್ ಸೌಂಡ್, ಕೆಲಸದ ಒತ್ತಡ, ನಾನು ಗೆಲ್ಲಬೇಕು, ನಾನು ಯಶಸ್ವಿ ಪಡಿಬೇಕು ಅಂತ ಸ್ಪರ್ಧೆ ಎಲ್ಲ ನಿರಂತರವಾಗಿ ನಡೀತಾ ಇತ್ತು. ಆ ಗದ್ದಲದ ಮಧ್ಯೆ ಒಂದು ಚಿಕ್ಕ ಮನೆ ಇತ್ತು, ಪುಟಾಣಿ ಮನೆ ಇತ್ತು. ವಿಜುವಲೈಸ್ ಮಾಡಿಕೊಡ್ರಿ, ಅರ್ಥ ಮಾಡಿಕೊಡ್ರಿ. ಆಕಾಶವಾಣಿ ಏನು ಹೇಳ್ತೈತೆ, ಎಲ್ರಿಗೂ ಅಟೆನ್ಷನ್ ಇದೆ. ಬಾಬಾ ನೋಡ್ತಾ ಇದ್ದಾರೆ. ಆ ಗದ್ದಲದ ಮಧ್ಯೆ ಒಂದು ಚಿಕ್ಕ ಮನೆ ಇತ್ತು. ಆ ಮನೆಯಲ್ಲಿ ನಂದಿನಿ ಅಂತ ಒಬ್ಬ ಕುಮಾರಿ, ಪುಟಾಣಿ ಏಂಜಲ್ ವಾಸ ಮಾಡ್ತಾಯಿದ್ರು. ನಂದಿನಿ ಅಂತ. ಅವರು ಆಲ್ರೆಡಿ ಈಗ ದೊಡ್ಡವರಾಗಿದ್ದಾರೆ. ಕುಮಾರಿ ಅವರು ವಿಚಿತ್ರ ಏನಪ್ಪ ಅಂದರೆ, ಅವರ ಜೀವನದಲ್ಲಿ ಆನಂದಕ್ಕಿಂತ ಚಿಂತೆ ಜಾಸ್ತಿ ಇತ್ತು. ಆನಂದ ಇರಲಿಲ್ಲ ಅವರ ಜೀವನದಲ್ಲಿ. ಅವರು ಒಳ್ಳೆ ಮಗು ಆಗಿರ್ತಾರೆ, ಫ್ರೆಂಡ್ಸ್ಗೆಲ್ಲ ಒಳ್ಳೆ ಸ್ನೇಹಿತೆ ಆಗಿರ್ತಾರೆ, ಜವಾಬ್ದಾರಿ ತಗೊಂಡು ಉದ್ಯೋಗ ಮಾಡ್ತಾ ಇರ್ತಾರೆ, ಎಲ್ರಿಗೂ ಹೆಲ್ಪ್ ಮಾಡುವಂಥ ಸ್ವಭಾವ ಇರ್ತದೆ. ಆದರೆ ರಾತ್ರಿ ಅವರು ಒಬ್ಬರೇ ಇದ್ದಾಗ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಬರ್ತಾ ಇರ್ತದೆ. ಏನಪ್ಪ ಅಂದರೆ, ಎಲ್ಲ ಇದೆ, ನನ್ನೊಳಗಡೆ ಶಾಂತಿ ಯಾಕಿಲ್ಲ, ಎಲ್ಲ ಇದೆ, ನನ್ನೊಳಗಡೆ ಶಾಂತಿ ಯಾಕಿಲ್ಲ. ತಮ್ಮನ್ನೇ ತಾವು ಕೇಳ್ಕೊಳ್ತಾ ಇರ್ತಾರೆ ನಂದಿನಿ. ನಾನು ಏನು ಹುಡುಕ್ತಾ ಇದ್ದೇನೆ, ದುಡ್ಡ ಅಂದರೆ ಹಣನ, ಅಥವಾ ಸಕ್ಸಸ್ಸ, ಯಶಸ್ಸ, ಗೌರವವನ್ನು, ಅಥವಾ ಪ್ರೀತಿಯನ್ನು, ಅಥವಾ ಇನ್ನೇನಾದರೂ ಇದೆಯಾ, ಏನು ಹುಡುಕ್ತಾ ಇದ್ದೀನಿ ನಾನು? ತಮ್ಮಷ್ಟಕ್ಕೆ ತಾವು ಕೇಳ್ಕೊಳ್ಳುವಾಗ ಅವ್ರಿಗೆ ಉತ್ತರನೇ ಸಿಗುವುದಿಲ್ಲ. ಒಂದು ದಿನ ಶುಕ್ರವಾರ ಬೆಳಗ್ಗೆ ನಂದಿನಿ, ಇವತ್ತು ಶುಕ್ರವಾರ ದಿನ ಸ್ವಲ್ಪ ಲೇಟ್ ಹೇಳೋರು ಇವತ್ತು ಬೇಗ ಎದ್ದರು. ಆಕಾಶ ಇನ್ನೂ ಸಂಪೂರ್ಣ ಬೆಳಗಿರಲಿಲ್ಲ. ಮನೆ ಹೊರಗಡೆ ಪಕ್ಷಿಗಳು ಮೃದುವಾದ ಶಬ್ದ ಇತ್ತು. ಚಿಕ್ಕ ಮನೆ, ಗಾಳಿ ಬಹಳ ಶಾಂತವಾಗಿತ್ತು. ಅವರು ಕಿಟಕಿ ಹತ್ತಿರ ಕೂತ್ಕೊಳ್ತಾರೆ ಬಂದು. ಆ ಸಮಯದಲ್ಲಿ ಅವರ ಒಬ್ಬ ಸ್ನೇಹಿತೆ ಹಿಂದಿನ ದಿನ ಕೊಟ್ಟಿರುವಂಥ ಒಂದು ಆಧ್ಯಾತ್ಮಿಕ ಪುಸ್ತಕ ಇರ್ತದೆ. ಆ ಪುಸ್ತಕ ಇವ್ರ ಕಣ್ಣಿಗೆ ಬೀಳ್ತದೆ, ನಂದಿನಿಯವ್ರ ಕಣ್ಣಿಗೆ ಬೀಳ್ತದೆ. ಅವರು ಪುಸ್ತಕವನ್ನು ತೆರೀತಾರೆ. ಅದು ಆ ಪುಸ್ತಕ ಮುರಳಿ ಪುಸ್ತಕ ಆಗಿರ್ತದೆ. ಏನಾಗಿರ್ತದೆ? ಮುರಳಿ ಪುಸ್ತಕ. ಆ ಮುರಳಿ ಓದಲಿಕ್ಕೆ ಶುರು ಮಾಡ್ತಾರೆ ನಂದಿನಿ. ಮುರಳಿ ಪುಸ್ತಕ, ಮುರಳಿ ಓದಲಿಕ್ಕೆ ಪ್ರಾರಂಭ ಮಾಡಿ. ಮೊದಲ ಸಾಲು ಅವರ ಮನಸ್ಸನ್ನು ವಿಚಾರ ಮಾಡೋದನ್ನು ನಿಲ್ಲಿಸ್ಬಿಡ್ತದೆ. ಮೊದಲನೇ ಸಾಲು ಏನಿತ್ತು? ಮೀಠೆ ಬಚ್ಚೆ ಬಾಪ್ ಮೀಠಿ ಸೆ ಮೀಠಿ ಸಕ್ರೀನ್ ಹೇ. ನಂದಿನಿ ಮುರಳಿ ಓದ್ತಾ ಇದ್ದಾರೆ. ಮೊದಲನೇ ಸಾಲಲ್ಲೇ ಮೀಠೆ ಬಚ್ಚೆ ಬಾಪ್ ಮೀಠೆ ಸೆ ಮೀಠಿ ಸಕ್ರೀನ್ ಹೇ. ಮತ್ತೆ ಉತ್ತರ ಪಾಯಿಂಟನ್ನು, ತಂದೆ ಎಲ್ರಿಗಿಂತ ಸಿಹಿಯಾಗಿದ್ದಾರೆ, ಸ್ವೀಟ್ ಆಗಿದ್ದಾರೆ. ಅವರ ಮನಸ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, ತಂದೆ ಅಂದರೆ ಯಾರು? ನಂದಿನಿ ಕ್ವಶನ್ ಕೇಳ್ತದೆ, ತಂದೆ ಅಂದರೆ ಯಾರು ಅಂತ. ಮುಂದೆ ಓದ್ಲಿಕ್ಕೆ ಶುರು ಮಾಡ್ತಾರೆ ಆ ಮುರಳಿಯನ್ನು. ಅಲ್ಲಿ ಮತ್ತೆ ಒಂದು ಮಾತು ಬರ್ತಾ ಇದೆ, ಏನಂದರೆ ಬಾಬರವರನ್ನ ನೆನಪು ಮಾಡು, ಬಾಬರವ್ರನ್ನ ನೆನಪು ಮಾಡು, ಬಾಬರವ್ರನ್ನ ನೆನಪು ಮಾಡು. ಅವರು ಬುಕ್ ಮುಚ್ಚಿಬಿಡ್ತಾರೆ. ಏನಪ್ಪ ಇದು ಅಂತ ಮುಚ್ಚಿಬಿಡ್ತಾರೆ. ಮುಚ್ಚಿ ಕಣ್ಣುಗಳನ್ನ ಮುಚ್ಚುತ್ತಾರೆ. ಕಣ್ಣುಗಳ ಮುಚ್ಚಿ ಮೊದಲ ಬಾರಿಗೆ ತಮ್ಮ ಒಳಗಡೆ ಒಂದು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡ್ತಾರೆ. ಏನಪ್ಪ ಅಂದರೆ, ನಾನು ಆತ್ಮ ಅಂತ ಕುಳಿತುಕೊಂಡು ನೋಡೋಣ ಅಂತ. ನಿಮ್ಮನ್ನು ನಿಮ್ಮ ಆತ್ಮ ಅಂತ ತಿಳ್ಕೊಂಡು ನಾನು ಪರಮಾತ್ಮ ನೆನಪು ಮಾಡೋ ಅಂಥದ್ದು ಬುದ್ಧಿಯಲ್ಲಿ ತಗೊಂಡು ಕಣ್ಣು ಮುಚ್ಚಿ ನಾನು ಆತ್ಮ ಅಂತ ತಿಳ್ಕೊಂಡು ನೋಡೋಣ ಅಂತ ಕಣ್ಣು ಮುಚ್ಚಿ ಕೂತ್ಕೊಳ್ತಾರೆ. ನಂದಿನಿ ಆರಾಮವಾಗಿ ಕೂತ್ಕೊಳ್ತಾರೆ. ಮೊದಲು ಅವರಿಗೆ ದೇಹದ ಒಂದು ಅರಿವು ಬಹಳ ಸ್ಪಷ್ಟವಾಗಿರ್ತದೆ. ಕೈ, ಕಾಲು, ಮುಖ, ಅವರ ಉಸಿರು, ಮನಸ್ಸಿನ ಎಲ್ಲ ವಿಚಾರಗಳು. ಆದರೆ ಅವರು ನಿಧಾನವಾಗಿ ತಮ್ಮ ಗಮನವನ್ನು ಒಳಗಡೆ ತಿರುಗಿಸ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಈ ದೇಹ ಅಲ್ಲ, ನಾನು ಈ ದೇಹ ಅಲ್ಲ, ದೇಹ ನನ್ನದು. ಆದರೆ ನಾನು ಯಾರು? ದೇಹ ನನ್ನದು, ಆದರೆ ನಾನು ಯಾರು?
ನಾನು ಈ ದೇಹ ಅಲ್ಲ, ಈ ದೇಹ ನನ್ನದು. ಆದರೆ ನಾನು ಯಾರು? ಕೆಲವು ಕ್ಷಣಗಳ ನಂತರ ಅವರ ಮನಸ್ಸಲ್ಲಿ ಒಂದು ಚಿತ್ರ ಮೂಡಿ ಬರ್ತದೆ. ಒಂದು ಚಿಕ್ಕ ಪ್ರಕಾಶಮಾನವಾದ ಬಿಂದು, ಒಂದು ಜ್ಯೋತಿ, ಚೈತನ್ಯ. ಆ ಚೈತನ್ಯತೆಯನ್ನು, ಬಿಂದುವನ್ನು ಅವರು ಅನುಭವ ಮಾಡ್ತಾರೆ. ನಾನು ಆತ್ಮ ಅಂತ ಅನುಭವ ಏನು ಮಾಡ್ತಾರೆ? ನಾನು ಆತ್ಮ ಅಂತ ಕಾಣಿಸ್ತದೆ ಅವರಿಗೆ. ಆ ಚೈತನ್ಯ ಬಿಂದು ಕಾಣಿಸುತ್ತೆ ಅಷ್ಟೇ. ಯಾವುದೇ ದೊಡ್ಡ ಅನುಭವ ಇಲ್ಲ ಇದರಲ್ಲಿ. ಜಸ್ಟ್ ಒಂದು ವೈಟ್ ಸ್ಟಾರ್ ಥರ ನಾನೊಂದು ಚೈತನ್ಯ ಆತ್ಮ, ಅದು ಬೃಕುಟಿ ಮಧ್ಯದಲ್ಲಿ ಕಾಣಿಸುತ್ತೆ ಅವರಿಗೆ, ಅನುಭವ ಆಗುತ್ತೆ. ಯಾವುದೇ ಅದ್ಭುತವಾದ ದೃಶ್ಯ ಇರಲಿಲ್ಲ. ಆದರೆ ಆ ಒಂದು ಅರಿವು ಏನಿದೆಯಲ್ಲ ಅವರೊಳಗಡೆ, ಏನೋ ಒಂದು ಬದಲಾವಣೆ ತಂತು. ಅವರು ತಮ್ಮನ್ನೇ ತಾವು ಕೇಳ್ಕೊಳ್ತಾರೆ, ನಾನು ಆತ್ಮ ಆದರೆ ನನ್ನ ಸಮಸ್ಯೆಗಳೆಲ್ಲಿದೆ? ಕ್ವಶನ್ ಅರ್ಥ ಮಾಡಿಕೊಡ್ರಿ. ನಾನು ಆತ್ಮ ಆದರೆ ನನ್ನ ಸಮಸ್ಯೆಗಳೆಲ್ಲಿದ್ದಾವೆ? ಸಮಸ್ಯೆಗಳೆಲ್ಲಿ ಕೂತ್ಕೊಂಡಿದ್ದಾವೆ? ಆವಾಗ ಗಮನ ಹರಿಸ್ತಾರೆ. ಬಹಳಷ್ಟು ಸಮಸ್ಯೆಗಳು ದೇಹಕ್ಕೆ ಸಂಬಂಧಿಸಿದ್ದು ಇದ್ದಾವೆ. ಬಹಳಷ್ಟು ಸಮಸ್ಯೆಗಳು ದೇಹಕ್ಕೆ ಸಂಬಂಧಿಸಿದ್ದಾವಲ್ವಾ? ಅವಳು ಏನು ಅಂದ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ? ಆ ಫ್ರೆಂಡ್ ಇದ್ದಾಳಲ್ಲ, ಅವಳು ನನ್ನ ಗೌರವಿಸಲಿಲ್ಲ. ನನ್ನ ಕೆಲಸಕ್ಕೆ ನನಗೆ ಒಂದು ಗೌರವ ಸಿಗ್ತಿಲ್ಲ, ಪ್ರಶಂಸೆ ಸಿಗ್ತಾ ಇಲ್ಲ, ಅಪ್ರಿಸಿಯೇಷನ್ ಸಿಗ್ತಾ ಇಲ್ಲ. ನನ್ನ ಮಾತನ್ನು ಕೇಳಲಿಲ್ಲ ಅವರು, ನಾನು ಹೇಳ್ದಂಗೆ ಕೇಳಿಲ್ಲ ಅವರು, ನನಗೆ ಬೇಕಾದ್ದು ನನಗೆ ಸಿಗಲಿಲ್ಲ. ಇವೆಲ್ಲ ದೇಹ ಮತ್ತು ಒಂದು ವ್ಯಕ್ತಿತ್ವದ ಸಂಬಂಧ ಏನೆಲ್ಲ ಇದಾವಲ್ಲ, ಇವೆಲ್ಲ ದೇಹಕ್ಕೆ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ವು ಇದ್ದಾವೆ. ಆದರೆ ಆತ್ಮಶಾಂತ, ಆತ್ಮ ಪವಿತ್ರ, ಆತ್ಮಶಕ್ತಿಶಾಲಿ. ನಿಧಾನವಾಗಿ ನಗ್ತಾರೆ. ಇದೆಲ್ಲ ಅನುಭವ ಮಾಡ್ತಾ ನಿಧಾನವಾಗಿ ನಂದಿನಿ ನಗ್ತಾರೆ. ನಾನು ನನ್ನನ್ನು ಮರ್ತಿದ್ದೇನೆ. ಹಾಗಾದರೆ ನಾನು ನನ್ನನ್ನೇ ಮರ್ತಿದ್ದೆ, ನಾನು ಆತ್ಮ ಅಂತಲೇ ಮರ್ತಿದ್ದೆ. ಆ ದಿನ ಸಾಯಂಕಾಲ ಅವರು ಮತ್ತೊಮ್ಮೆ ಧ್ಯಾನದಲ್ಲಿ ಕೂತ್ಕೋತಾರೆ. ನಾನು ಆತ್ಮ ಅಂತ ಕೂತ್ಕೋತಾರೆ. ಈ ಬಾರಿ ಅವರು ತಮ್ಮ ಮೂಲ ಮನೆಯ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮೂಲ ಮನೆ ಯಾವುದು? ಅವರ ಮೂಲ ಮನೆ ಯಾವುದು? ಬೆಂಗಳೂರಲ್ಲಿ ಇದೆಯಲ್ಲ ಆ ಚಿಕ್ಕ ಮನೆ, ಅದೇನಾ ಮೂಲ ಮನೆ? ಯಾವುದು? ಮೂಲ ಮನೆ ಪಕ್ಕ ಮೂಲ ಮನೆ ವಂಡರ್ಫುಲ್. ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ. ಪರಮಧಾಮ, ಶಾಂತಿಧಾಮ, ಎಕ್ಸಲೆಂಟ್. ಆ ದಿನ ಅವರು ಮತ್ತೊಮ್ಮೆ ಧ್ಯಾನದಲ್ಲಿ ಕೂತ್ಕೊಂಡಾಗ ನಾನು ಆತ್ಮ, ಈ ಬಾರಿ ನನ್ನ ಮೂಲ ಮನೆಯ ಬಗ್ಗೆ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದಾಗ ಶಾಂತಿಧಾಮ, ನಿರ್ವಾಣಧಾಮ, ಪರಮಧಾಮ. ಅವರ ಒಂದು ಕಲ್ಪನೆಯಲ್ಲಿ ಯಾವುದೇ ದೇಹವೇ ಇಲ್ಲ, ಯಾವುದೇ ಭಾಷೆ ಇಲ್ಲ, ಯಾವುದೇ ಗೊಂದಲ ಗದ್ದಲ ಇಲ್ಲ, ಯಾವುದೇ ಒಂದು ಸೌಂಡ್ ಇಲ್ಲ, ಓನ್ಲಿ ಮೌನ ಇದೆ. ಎಲ್ಲಿ? ಅವರ ಕಲ್ಪನೆಯಲ್ಲಿ ದೇಹ ಇಲ್ಲ. ಯಾಕೆ ಹೇಳ್ರಿ? ಆತ್ಮ, ಶಾಂತಿಧಾಮ, ನನ್ನ ಮನೆ, ಕೇವಲ ಮೌನ, ಕೇವಲ ಶಾಂತಿ ಅನುಭವ ಮಾಡ್ತಾರೆ. ಇದು ನನ್ನ ಮೂಲ ಮನೆ. ಆದರೆ ಮನಸ್ಸಿನಲ್ಲಿ ಮತ್ತೊಂದು ಪ್ರಶ್ನೆ, ನನ್ನ ತಂದೆ ಎಲ್ಲಿದ್ದಾರೆ? ನಾನು ಆತ್ಮ ಅನುಭವ ಆಯಿತು, ನನ್ನ ತಂದೆ ಪರಮಾತ್ಮ ಈಗ ಅನುಭವ ಮಾಡಬೇಕು. ಮನೆ ಎಲ್ಲಿದೆ? ಪರಮಧಾಮ, ಶಾಂತಿಧಾಮ, ಅಲ್ಲಿ ಶಾಂತಿಯೇ ಶಾಂತಿ, ಮೌನವೇ ಮೌನ ಇದೆ. ಈಗ ನನ್ನ ತಂದೆ ಎಲ್ಲಿದ್ದಾರೆ? ಅವರು ಒಳಗಡೆ ನೋಡ್ಕೊಳ್ತಾರೆ. ಅಪಾರ ಪ್ರಕಾಶದ ಅನುಭವ ಶುರುವಾಗ್ತದೆ. ಸೂರ್ಯನ ಬೆಳಕಿನಂತೆ ಇರಲಿಲ್ಲ, ನಾರ್ಮಲ್ ಪ್ರಕಾಶತೆ ಇರಲಿಲ್ಲ. ಅದು ಸ್ವಲ್ಪ ಮೃದುವಾಗಿರ್ತದೆ, ಶಾಂತವಾಗಿರ್ತದೆ, ಪ್ರೀತಿಯಿಂದ ತುಂಬಿರ್ತದೆ. ಅವರ ಹೃದಯದಲ್ಲಿ ಒಂದು ಭಾವನೆ ಮೂಡ್ತದೆ. ಅಂತರ್ಮುಖತೆ. ವಂಡರ್ಫುಲ್. ನೋಡಿ, ಏಕಾಗ್ರತೆ ಪಾಯಿಂಟ್ ಹೇಗೆ ಕ್ಯಾಚ್ ಮಾಡ್ಕೊಳ್ತೀರಲ್ವ? ವಂಡರ್ಫುಲ್. ರಾಜೇಶ್ವರಿ ಅವರು ಮೃದುವಾಗಿತ್ತು, ಶಾಂತವಾಗಿತ್ತು, ಪ್ರೀತಿಯಿಂದ ತುಂಬಿತ್ತು, ಪ್ರಕಾಶತೆ. ಒಳಗಡೆ ನೋಡಿಕೊಂಡಾಗ ಅವ್ರ ಹೃದಯದಲ್ಲಿ ಒಂದು ಭಾವನೆ ಮೂಡ್ತದೆ, ಬಾಬಾ ಅಂತ. ಭಾವನೆ ಏನು ಮೂಡ್ತು? ಬಾಬಾ ಅಂತ. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬುತ್ತದೆ.
ಬಾಬಾ ಅಂದ ತಕ್ಷಣ ಕಣ್ಣಲ್ಲಿ ಕಣ್ಣೀರು ಬರ್ತದೆ. ಅವರು ಯಾವತ್ತಿಗೂ ಬಾಬರವರನ್ನ ನೋಡಿರಂಗಿಲ್ಲ, ಆದರೂ ಆ ಹೆಸರು ಪರಿಚಿತವಾಗಿತ್ತು ಅವರಿಗೆ. ಒಳಗಡೆಯಿಂದ ಅಂತರಾಳದಿಂದ ಅಂತರ್ಮುಖದಲ್ಲಿ ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಹೇಳ್ತಾರೆ, ಬಾಬಾ ನೀವು ನನ್ನವರಾ ಅಂತ ಒಳಗಡೆಯಿಂದ ಕೇಳಿಸ್ಕೊಳ್ತಾರೆ. ಒಳಗಡೆ ಧ್ವನಿ ಎಲ್ರಿಗೂ ಗೊತ್ತಲ್ವ, ಬಾಬಾ ನೀವು ನನ್ನವರ. ಅವರೊಂದಿಗೆ ಒಂದು ಮೃದುವಾದ ಅನುಭವ, ಹೌದು ಮಗು ನೀನು ನನ್ನವಳು ಅಂತ ಸೌಂಡ್ ಕೇಳಿ ಬರ್ತದೆ. ಹೌದು ಮಗು ನೀನು ನನ್ನವಳು ಅಂತ ಸೌಂಡ್ ಕೇಳಿ ಬರ್ತದೆ. ಬಾಬಾ ನೀವು ನನ್ನವರ ಅಂದಾಗ ಅವರೊಳಗಡೆ ಒಂದು ಮೃದುವಾದ ಅನುಭವ ಏನಾಯಿತು, ಹೌದು ಮಗು ನೀನು ನನ್ನವಳು ಅಂದಾಗ ಅವ್ರ ಕಣ್ಣಲ್ಲಿ ನೀರು ತುಂಬ ಹರಿಲಿಕ್ಕೆ ಶುರು ಮಾಡ್ತದೆ. ಓ ಬಾಬಾ ಅಂತ ಅಂತರಾಳದ ಒಂದು ಕನೆಕ್ಷನ್ ಅನುಭವಿಗಳಿಗೆ ಗೊತ್ತು, ಬಾಬಾಗೆ ಗೊತ್ತು. ಕರೆಕ್ಟ್ ಅಲ್ವಾ? ನನಗೆ ಗೊತ್ತು, ನಮ್ಮ ಅಪ್ಪಾಜಿ ಗೊತ್ತು ಅಂತ ಹೇಳ್ತಿರಲ್ವ, ಅನುಭವ ಮಾಡಿದವರಿಗೆ ಗೊತ್ತಿರ್ತದೆ. ಹೌದು ಮಗು ನೀನು ನನ್ನವಳು ಅಂದಾಗ ಅವ್ರ ಕಣ್ಣಲ್ಲಿ ಕಣ್ಣೀರು ತುಂಬ ಹರಿತದೆ. ದುಃಖದ ಕಣ್ಣೀರಲ್ಲ. ಮತ್ತು ಬಹಳ ಕಾಲದಿಂದ ದೂರವಾಗಿದ್ದ ಮಗು ತನ್ನ ತಂದೆಯನ್ನು ಮತ್ತೆ ಕಂಡುಕೊಂಡಂತಹ ಅನುಭವ ಅವರಿಗಾಯಿತು. ಬಹಳ ಕಾಲದಿಂದ ದೂರ ಇತ್ತು. ಬಹಳ ಕಾಲದಿಂದ ದೂರವಾಗಿರುವಂಥ ಮಗು ತನ್ನ ತಂದೆಯನ್ನು ಮತ್ತೆ ಕಂಡುಕೊಂಡಂಥ ಅನುಭವ. ನೆಕ್ಸ್ಟ್ ಡೇ ಬೆಳಗ್ಗೆ ನಂದಿನಿ ಆಫೀಸ್ಗೆ ಹೋಗ್ತಾರೆ. ಆಫೀಸಲ್ಲಿ ಸಾಮಾನ್ಯವಾದ ಒಂದು ಪ್ರೆಷರ್ ಇರ್ತದೆ, ಕೆಲಸದ ಒತ್ತಡ ಇರ್ತದೆ. ಒಬ್ಬ ಸಹೋದ್ಯೋಗಿ ಅವರ ಒಂದು ಕೆಲಸದ ಬಗ್ಗೆ ಬಹಳ ಕಠಿಣವಾಗಿ ಮಾತಾಡ್ತಾರೆ. ಈ ಒಂದು ರಿಪೋರ್ಟಲ್ಲಿ ಬಹಳ ತಪ್ಪುಗಳಿದೆ ಅಂತ. ಮೊದಲಿದ್ದ ಒಂದು ನಂದಿನಿ ಆಗಿದ್ದರೆ ಬೇಗ ಇಮ್ಮಿಡಿಯೇಟಾಗಿ ಆನ್ಸರ್ ಮಾಡಿಬಿಡ್ತಿದ್ರು ಜೋರಾಗಿ. ನಿಮ್ಮ ರಿಪೋರ್ಟಲ್ಲಿ ಎಷ್ಟು ತಪ್ಪುಗಳಿದೆ ಅಂತ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಅವಾಗ ನನ್ನ ರಿಪೋರ್ಟ್ ಏನು ನೋಡ್ತೀರಿ, ನಿಮ್ಮ ರಿಪೋರ್ಟಲ್ಲಿ ಎಷ್ಟು ತಪ್ಪುಗಳಿದೆ ನೋಡ್ಕೊರಿ ಅಂತಿದ್ರು ಮೊದಲು. ಈಗ ಮೌನವಾದರು. ಒಂದು ಕ್ಷಣ ಒಳಗಡೆ ಹೋದರು, ಅಂದರೆ ಅಂತರ್ಮುಖಿ ಆದರು. ಅಂತರ್ಮುಖಿಯಾಗಿ ಏನು ಮಾಡಿದರು, ನಾನು ಆತ್ಮ. ಆ ವ್ಯಕ್ತಿಯನ್ನು ನೋಡ್ತಾ ಅದು ಕೂಡ ಆತ್ಮ, ಅದೊಂದು ಆತ್ಮ ಅಂತ ನೋಡ್ತಾರೆ. ಆತ್ಮವನ್ನು ನೋಡುವಾಗ ಅವ್ರು ಮತ್ತೆ ನೆನಪು ಮಾಡ್ಕೊಳ್ತಾರೆ, ನಾನು ಬಾಬರವರ ಮಗು, ಈಶ್ವರನ ಸಂತಾನ. ಅವರೊಳಗಡೆ ಪ್ರತಿಕ್ರಿಯೆ ನಿಧಾನವಾಯಿತು. ಅಂದರೆ ಎಕ್ಸ್ಪ್ರೆಷನ್ ಜೋರು ಮಾಡುವುದ್ರ ಬದಲಾಗಿ ನಿಧಾನವಾಯಿತು ಪ್ರತಿಕ್ರಿಯೆ. ಶಾಂತವಾಗಿ ಕೇಳ್ತಾರೆ. ರಿಪೋರ್ಟಲ್ಲಿ ಯಾವ ಪಾರ್ಟ್ ಸರಿ ಮಾಡಬೇಕು ಅಂತ ನೀವು ಹೇಳ್ತೀರಾ ಅಂತ ಕೇಳ್ತಾರೆ. ಕೂಲಾಗಿ ಕೇಳ್ತಾರೆ. ಅವಾಗ ಅವ್ರ ಸಹೋದ್ಯೋಗಿ ಅವ್ರ ಜೊತೆಗಿರೋ ಕಲ್ಲಿಗೆ ಆಶ್ಚರ್ಯಪಡ್ತಾರೆ. ನಿಮಗೆ ಕೋಪ ಬರಲಿಲ್ಲ ನಾನು ಅಷ್ಟು ಜೋರಾಗಿ ಹೇಳಿದ್ದಕ್ಕೆ ಅಂತ ಕೇಳ್ತಾರೆ. ನಮ್ಮ ನಂದಿನಿ ನಗ್ತಾ ಹೇಳ್ತಾರೆ, ನನ್ನ ಶಾಂತಿಯನ್ನು ಕಳೆದುಕೊಳ್ಳುವುದರಿಂದ ಸಮಸ್ಯೆ ಸರಿಯಾಗುವುದಿಲ್ಲ ಅಂತ ಹೇಳ್ತಾರೆ. ನನ್ನ ಶಾಂತಿಯನ್ನು ಕಳೆದುಕೊಳ್ಳುವುದರಿಂದ ಸಮಸ್ಯೆ ಸರಿ ಆಗುವುದಿಲ್ಲ. ಶಾಂತಿ ಕಳ್ಕೊಂಡ್ರೆ ಸಮಸ್ಯೆ ಸರಿ ದೊಡ್ಡದಾಗತ್ತೆ ಇನ್ನಷ್ಟು ಅಂತ ಹೇಳ್ತಾರೆ. ಆವತ್ತಿನ ದಿನ ಮನೆಗೆ ಬಂದಾಗ ಅವರು ತಮ್ಮ ಡೈರಿಯಲ್ಲಿ ಬರೀತಾರೆ, ಈ ದಿನ ನಾನು ಮೊದಲನೇ ಬಾರಿಗೆ ನನ್ನ ಮನಸ್ಸಿನ ಮೇಲೆ ಸ್ವಲ್ಪ ರಾಜ್ಯ ಮಾಡಿದೆ, ಸ್ವರಾಜ್ಯ ಅಧಿಕಾರಿ ಆದೆ. ಸ್ವಲ್ಪ ರಾಜ್ಯ ಮಾಡಿದೆ ಮನಸ್ಸಿನ ಮೇಲೆ. ಕರೆಕ್ಟ್ ಅಲ್ವಾ? ಕೋಪ ಬಂದಿತ್ತು, ಪ್ರತಿಕ್ರಿಯೆ ನೀಡಲಿಲ್ಲ ಜೋರಾಗಿ. ಆದರೆ ಜರ್ನಿ ಅಷ್ಟೇನು ಸುಲಭವಾಗಿರಲಿಲ್ಲ ನಂದಿನಿಗೆ. ಕೆಲವು ದಿನಗಳ ನಂತರ ನಂದಿನಿ ಕುಮಾರಿಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗ್ತದೆ. ಅವರು ಎಷ್ಟೇ ವಿವರಿಸಿದರೂ ಅವರು ಕೇಳಿಲ್ಲ. ಅವ್ರಿಗೆ ಬಹಳ ಪ್ರಿಯವಾದ ವ್ಯಕ್ತಿಯೊಬ್ಬರು ಇರ್ತಾರೆ, ಭಾಳ ತಪ್ಪು ತಿಳ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇರುವುದಿಲ್ಲ. ನಂದಿನಿ ಮನಸ್ಸಲ್ಲಿ ಅಲೆಗಳು ಎದ್ದವು ಜೋರಾಗಿ. ನಾನು ಇಷ್ಟೊಂದು ಒಳ್ಳೆಯದಾಗಿ ನಡ್ಕೊಂಡ್ರು ಕೂಡ ನನ್ನನ್ನು ಹೀಗೆ ನೋಡ್ತಾರಲ್ಲ ಇವರು ಅಂತ. ಗೊತ್ತಿರೋರು, ಒಳ್ಳೆಯವರು, ತಮ್ಮ ಜೊತೆ ಇರುವಂಥವರು ಸಂಬಂಧಿಕರು ತಪ್ಪಾಗಿ ತಿಳ್ಕೊಂಡಿರ್ತಾರೆ. ಭಾಳ ಪ್ರಿಯ ಇರ್ತಾರೆ ಅವರು. ಅವ್ರ ಅತ್ತೆ ಅಂದ್ಕೊಳ್ಳೋಣ, ಬಹಳ ಪ್ರಿಯವಾದ ವ್ಯಕ್ತಿ. ನಂದಿನಿನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟು ಹೇಳಿದರೂ ಕೂಡ ಕೇಳಿಸ್ಕೊಳ್ತಿರ್ಲಿಲ್ಲ. ನಂದಿನಿ ಮನಸ್ಸಲ್ಲಿ ಅಲೆಗಳು ಹೇಳ್ತವೆ, ನಾನು ಇಷ್ಟೊಂದು ಒಳ್ಳೆಯದಾಗಿ ನಡ್ಕೊಂಡ್ರು ನಮ್ಮ ಅತ್ತೆ ಹೀಗೇನಕ್ಕೆ ಮಾಡ್ತಿದ್ದಾರೆ. ಆದರೂ ಅವರು ನನ್ನನ್ನು ಹೀಗೆ ನೋಡ್ತಾ ಇದ್ದಾರೆ, ಕಾರಣ ಏನು? ನಾನು ಅವ್ರಿಗೆ ಮತ್ತೆ ಮಾತನಾಡುವುದು ಬೇಡವಾ, ಬಿಟ್ಬಿಟ್ಲ ಅವ್ರ ಜೊತೆ ಮಾತನಾಡುವುದನ್ನು. ಅವ್ರ ಮನಸ್ಸು ಹೀಗೆ ಬಿಸಿ ಆಗ್ಲಿಕ್ಕೆ ಶುರು ಆಗ್ತದೆ. ಅವ್ರ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಡ್ತದೆ ಧಕ್ಕಂತ. ಕಣ್ಣುಗಳನ್ನ ಮುಚ್ತಾರೆ. ಕಣ್ಣುಗಳನ್ನ ಮುಚ್ಚಿದ್ರು ಈ ಸಾರಿ ಬಾಬರವರ ಒಂದು ನೆನಪೇ ಬರಲಿಲ್ಲ. ಯಾಕಂದರೆ ಕೋಪ ಬಂದಿದ್ದು ಸ್ವಲ್ಪ. ಬಾಬರ ನೆನಪೇ ಬರಲಿಲ್ಲ ಅವರಿಗೆ. ಎಷ್ಟು ಪ್ರಯತ್ನ ಮಾಡಿದ್ರು ಮನಸ್ಸು ಅದೇ ಒಂದು ವ್ಯಕ್ತಿ, ಅಂದರೆ ಅವರ ಅತ್ತೆಯ ಕಡೆಗೇ ಹೋಗ್ತಾ ಇದೆ.
ಯಾಕೆ ಹಿಂಗಂದ್ರು, ಯಾಕಂದರೆ ಅವ್ರನ್ನ ಭಾಳ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ ಅವ್ರ ಅತ್ತೆನವರು. ಅದಕ್ಕೆ ಯಾಕೆ ಹಿಂಗಂದ್ರು ನಮ್ಮ ಅತ್ತೆ ನನಗೆ, ಅವ್ರು ಹಂಗೆ ಮಾಡಿದರು, ನಾನು ಸರಿಯಾಗಿದ್ದೆ, ಅವ್ರು ತಪ್ಪಾಗಿದ್ದರು. 1 ಗಂಟೆಗಳ ಕಾಲ ಹಿಂಗೆ ಯೋಚನೆಗಳ ಮೇಲೆ ಯೋಚನೆ ನಡೀತಾ ಇದೆ ಒಳಗಡೆ. ಬಾಬಾ ನೆನಪೇ ಬರ್ತಾ ಇಲ್ಲ ಅವ್ರಿಗೆ ಒಂದು ಅರ್ಥ ಆಯಿತು, ಇಷ್ಟು ಸಮಯ ಹಾಳಾಗ್ತದೆ ಅಂದರೆ ಇದು ಮಾಯೆ ಅಂತ. ಮಾಯೆ ಅವರನ್ನು ವ್ಯಕ್ತಿಯ ಕಡೆಗೆ ಎಳಿತಾ ಇದೆ. ಬಾಬನ ಕಡೆ ಎಳೆಯೋದು ಬಿಟ್ಟು ವ್ಯಕ್ತಿ ಕಡೆ ಎಳಿತಾ ಇದೆ, ಬಾಬರ ಕಡೆ ಅಲ್ಲ. ಅವರು ನಿಧಾನವಾಗಿ ಹೇಳ್ತಾರೆ, ಬಾಬಾ ನಾನು ಮತ್ತೆ ಮರ್ತಿದ್ದೇನೆ, ಬಾಬಾ ನಾನು ಮತ್ತೆ ಮರ್ತಿದ್ದೇನೆ. ತಮ್ಮೊಳಗಡೆ ತಾವು ಹೇಳ್ಕೊಳ್ತಾರೆ, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ. ಅತ್ತೆ ಕೂಡ ಆತ್ಮನೇ. ನನ್ನ ಒಂದು ರೆಸ್ಪೆಕ್ಟನ್ನು ಯಾರೂ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಶಾಂತಿ, ನನ್ನ ಸ್ವಭಾವ, ನನ್ನ ಶಾಂತಿ ನನ್ನ ಸ್ವಭಾವ ಅಂತ ಸ್ವಲ್ಪ ಸಮಯದ ನಂತರ ಅವರ ಒಂದು ಮನಸ್ಸು ಶಾಂತ ಮಾಡ್ಕೊಳ್ತಾರೆ. ತಾವೇ ಚೇಂಜ್ ಮಾಡ್ಕೋಬೇಕಲ್ಲ, ಮತ್ತು ಯಾರು ಬರ್ತಾರೆ ಚೇಂಜ್ ಮಾಡಲಿಕ್ಕೆ? ಬಾಬಾ ನೆನಪು ಬರಬೇಕಲ್ವ, ನಾನು ದೇಹ ಅಲ್ಲ ನಾನು ಆತ್ಮ ಅನ್ನೋದನ್ನು ನೆನಪು ಮಾಡ್ಕೋಬೇಕು. ದೇಹಾಭಿಮಾನದಲ್ಲಿ ಇದ್ದಾಗಲೇ ಅವು ನಿರಂತರ ಸಂಕಲ್ಪಗಳು ಬರ್ತಾ ಇರ್ತವೆ, ಆಲೋಚನೆಗಳು ಬರ್ತಾ ಇರ್ತವೆ. ಹಾಗಾಗಿ ಅವ್ರು ನೆನಪು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಬಾಬಾ ಮತ್ತೆ ನಿಮ್ಮನ್ನು ಮರ್ತಿದ್ದೀನಿ, ನಾನು ಆತ್ಮ ಅಂತಲೂ ಮರ್ತಿದ್ದೀನಿ, ಸಾರಿ ಅಂದ್ಕೊಂಡು ನಾನು ದೇಹ ಅಲ್ಲ ನಾನು ಆತ್ಮ, ನನ್ನ ಗೌರವ ಯಾರೂ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಾನು ಶಾಂತಿ, ನನ್ನ ಸ್ವಭಾವ ಶಾಂತಿ. ಆಮೇಲೆ ಏನು ಮಾಡ್ತಾರೆ, ಮನಃಶಾಂತಿ ಮಾಡಿಕೊಂಡ್ರು. ಆವಾಗ ಅವ್ರ ಅತ್ತೆಯನ್ನು ಕ್ಷಮಿಸ್ತಾರೆ, ಮನಸ್ಸಿನಿಂದನೇ ಕ್ಷಮಿಸ್ತಾರೆ. ಅವರಿಗೋಸ್ಕರ ಅಲ್ಲ, ತಮ್ಮ ಆತ್ಮಕ್ಕೆ ಶಾಂತಿಗೋಸ್ಕರ ಅತ್ತೆಯನ್ನು ಕ್ಷಮಿಸ್ತಾರೆ. ನಂದಿನಿ ಈಗ ಎವ್ರಿಡೇ ಬೆಳಗ್ಗೆ ಎದ್ದು ಯೋಗ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಒಂದು ದಿನ ಅವರು ಒಂದು ಆಳವಾದ ಅನುಭವಕ್ಕೆ ಬರ್ತಾರೆ. ಎವ್ರಿಡೇ ಯೋಗ ಮಾಡ್ತಾ ಇರ್ತಾರಲ್ಲ, ಒಂದಿನ ಬಹಳ ಆಳವಾದ ಅನುಭವ ಮಾಡ್ತಾರೆ. ಏನಪ್ಪ ಅಂದರೆ, ಅವರು ತಮ್ಮನ್ನು ಒಂದು ಚಿಕ್ಕ ಪುಟಾಣಿ ಜ್ಯೋತಿ ದೀಪ ಇರ್ತದಲ್ಲ, ದೀಪದಂತೆ ಅನುಭವ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಹಣೆ ಇದೆ, ಹಣೆ ಮಧ್ಯದಿಂದ ಹೊರಗಡೆ ಒಂದು ದೀಪ ಬಂದಂಥ ಅನುಭವ ಕಾಣಿಸ್ತಾ ಇದೆ ಅವರಿಗೆ ಪ್ರಾಕ್ಟಿಕಲಿ. ಆ ದೀಪ ಒಂದು ಅಪಾರ ಪ್ರಕಾಶವನ್ನು ಹೊಂದಿದೆ ಅಂತ ಅನುಭವ ಮಾಡ್ತಾರೆ. ಆ ದೀಪ ಇಲ್ಲಿ ಬಂದಿದೆ, ದೀಪ ಹಚ್ಚಿದಾಗ ಹೇಗೆ ದೀಪ ಇರ್ತದೆ ಹಾಗೆ ಚಿಕ್ಕ ದೀಪ ನನ್ನ ಹಣೆ ಮಧ್ಯದಲ್ಲಿ ಹಿಂಗೆ ಬಂದಿದೆ, ಅದು ಅಪಾರವಾದ ಪ್ರಕಾಶತೆಯನ್ನು ಹೊರಹೊಮ್ತಾ ಇದೆ ಅನ್ನುವುದನ್ನು ಅನುಭವ ಮಾಡ್ತಾರೆ. ಯಾರು? ನಂದಿನಿ. ನಾನು ಜ್ಞಾನ ಸೂರ್ಯನ ಸಮ್ಮುಖದಲ್ಲಿದ್ದೇನೆ, ನಾನು ಜ್ಞಾನ ಸೂರ್ಯನ ಸಮ್ಮುಖದಲ್ಲಿದ್ದೇನೆ. ಅವರ ಮನಸ್ಸಿಗೆ ಒಂದು ಸುಂದರ ಉದಾಹರಣೆ ಬರ್ತದೆ. ಅವಾಗ ಸೂರ್ಯನ ಮುಂದೆ ನಿಂತಾಗ ಅದರ ಕಿರಣಗಳು ನಾವು ಪಡೀಲಿಕ್ಕೆ ಸೂರ್ಯನನ್ನು ಕೇಳಬೇಕಾಗತ್ತಾ? ಕೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಮುಂದೆ ನಿಂತರೆ ಸೂರ್ಯನ ಕಿರಣಗಳು ಬಂದು ಮುಖಕ್ಕೆ ಬಡಿತಾವಲ್ವಾ, ಮುಖಕ್ಕೆ ಬಡಿತಾವಲ್ವಾ ಕಿರಣಗಳು. ಅನುಭವ ಮಾಡಿದರೆ ಇಲ್ಲ, ಸೂರ್ಯನ ಎದುರುಗಡೆ ಮುಖ ಮಾಡಿ ನಿಂತರೆ ಕಿರಣಗಳು ಬರ್ತಾವ, ಅಥವಾ ನೀವು ಸರಿ ಇಲ್ಲ ನಿಮ್ಮ ಹತ್ರ ಹೋಗಬಾರ್ದಂತ ಆ ಕಡೆ ಸರಿತಾವ? ಇಲ್ವಲ್ಲ, ಅನುಭವ ಇದೆ ಹೇಳಿ ಎಲ್ರಿಗೂ. ಸೂರ್ಯನ ಮುಂದೆ ನಿಂತರೆ ಸೂರ್ಯನ ಕಿರಣಗಳು ಮುಖದ ಮೇಲೆ ಬೀಳ್ತಾವ ಇಲ್ಲ ಎಲ್ರಿಗೂ? ಅನುಭವ ಇದೆ ಇಲ್ಲ ಎಲ್ರಿಗೂ? ಸೂರ್ಯನ ಮುಂದೆ ನಿಂತಾಗ ಅದರ ಕಿರಣಗಳು ಅವನ ಸೂರ್ಯನನ್ನು ಕೇಳಿ ಪಡೆಯೋ ಅವಶ್ಯಕತೆ ಇಲ್ಲವಲ್ಲ. ಸೂರ್ಯ ನನಗೆ ಕಿರಣಗಳನ್ನ ಕೊಡು ಅಂತೀರೇನು? ಇಲ್ಲಲ್ಲ. ಸೂರ್ಯನಿಗೆ ಹೇಳಬೇಕಾಗಿಲ್ಲ, ದಯವಿಟ್ಟು ನನಗೆ ಬೆಳಕು ಕೊಡಪ್ಪ ಸೂರ್ಯ ಅಂತೀರೇನು ಯಾರಾದರೂ? ಜಾಸ್ಟ್ ಅವನ ಎದುರುಗಡೆ ಬಂದು ನಿಂತ್ಕೊಂಡ್ರೆ ಸಾಕು ಮಾರ್ನಿಂಗ್ ಎದ್ದು. ಹಾಗೆ ಪರಮಾತ್ಮನ ಸ್ಮರಣೆಯಲ್ಲೂ ಕೂಡ ಹಾಗೆ ಇರಬೇಕು ನಾವು, ಬಾಬಾ ನೆನಪಲ್ಲೂ ಕೂಡ ಹಾಗೆ ಇರಬೇಕು. ಅವ್ರು ಏನನ್ನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಏನನ್ನೂ ಬೇಡಲಿಲ್ಲ. ಅವ್ರು ಹೇಳಿದರು, ಬಾಬಾ ನನಗೆ ಏನೂ ಬೇಡ, ನನ್ನ ಮನಸ್ಸನ್ನು ಮಾತ್ರ ಪವಿತ್ರವಾಗಿರಿಸ್ರಿ. ಅಂದ ತಕ್ಷಣ ಅವರಲ್ಲಿ ಶಾಂತಿ ಹರಿಲಿಕ್ಕೆ ಶುರು ಮಾಡ್ತಾರೆ. ಅವರು ಅನುಭವ ಮಾಡ್ತಾರೆ ಪ್ರೀತಿಯ ಕಿರಣಗಳು, ಪವಿತ್ರತೆಯ ಕಿರಣಗಳು, ಶಾಂತಿಯ ಕಿರಣಗಳು, ಶಕ್ತಿಯ ಕಿರಣಗಳು, ಜ್ಞಾನದ ಕಿರಣಗಳು. ಅವ್ರ ಮನಸ್ಸು ಈ ಎಲ್ಲ ಕಿರಣಗಳಿಂದ ತುಂಬಿಕೊಳ್ತದೆ, ಶಾಂತವಾಗ್ತದೆ. ಒಂದು ದಿನ ನಂದಿನಿ ತಮ್ಮೊಳಗಡೆ ಒಂದು ಸೂಕ್ಷ್ಮ ದುರ್ಬಲತೆಯನ್ನು ನೋಡ್ಕೊಳ್ತಾರೆ. ದುರ್ಬಲತೆ ಅಂದರೆ ವೀಕ್ನೆಸ್. ಯಾರನ್ನು ದ್ವೇಷ ಮಾಡ್ತಾ ಇರಲಿಲ್ಲ, ಆದರೆ ಕೆಲವೊಮ್ಮೆ ಇನ್ನಿತರರೊಂದಿಗೆ ಹೋಲಿಕೆ ಮಾಡ್ಕೊಳ್ತಾ ಇರ್ತಾರೆ, ಕಂಪ್ಯಾರಿಸನ್. ಅವ್ರಿಗೆ ಜಾಸ್ತಿ ಗೌರವ ಕೊಡ್ತಾರೆ ಇವರು, ಅವರಿಗೆ ಜಾಸ್ತಿ ಸಕ್ಸಸ್ ಸಿಗ್ತಾ ಇದೆ, ಯಶಸ್ಸು ಸಿಗ್ತಾ ಇದೆ, ನನಗೆ ಯಾಕಿಲ್ಲ ಅಂತ ರಿಯಲೈಸ್ ಮಾಡ್ಕೊಳ್ತಾ ಇರ್ತಾರೆ, ಹೋಲಿಕೆ ಮಾಡ್ತಾ ಇರ್ತಾರೆ. ಆವಾಗ ಅರ್ಥ ಮಾಡ್ಕೊಳ್ತಾರೆ, ಅಪವಿತ್ರತೆ ಅಂದರೆ ಬರೀ ಹೊರಗಡೆ ಇರುವ ತಪ್ಪು ಕರ್ಮ ಅಲ್ಲ. ಅವ್ರಿಗೆ ರಿಯಲೈಸ್ ಏನಾಯ್ತು, ಅಪವಿತ್ರತೆ ಅಂದರೆ ಈ ಥರನೂ ಕೂಡ ನಮ್ಮ ಬೇರೆದವ್ರ ಜೊತೆ ಕಂಪೇರ್ ಮಾಡಿಕೊಂಡ್ರು ಕೂಡ ಅಪವಿತ್ರತೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಅಪವಿತ್ರತೆ ಹೊರಗಡೆ, ಕೇವಲ ಹೊರಗಡೆ ತಪ್ಪು ಮಾಡುವಂಥ ಕರ್ಮ ಅಲ್ಲ.
ಒಂದು ಸೂಕ್ಷ್ಮ ಆಲೋಚನೆ ಏನಿದೆಯಲ್ಲ ಆತ್ಮದ ಶುದ್ಧತೆಯನ್ನು ಕಡಿಮೆ ಮಾಡ್ತದೆ. ಏನು ಹೇಳ್ರಿ? ಸೂಕ್ಷ್ಮ ಯೋಚನೆ ಆತ್ಮದ ಒಂದು ಶುದ್ಧತೆಯನ್ನು ಕಡಿಮೆ ಮಾಡ್ತದೆ. ಈ ಥರ ಒಂದು ಆಲೋಚನೆ ಕಂಪ್ಯಾರಿಸನ್. ಬಾಬರವ್ರನ್ನ ನೆನಪು ಮಾಡ್ತಾರೆ. ಬಾಬಾ ನನ್ನ ಮನಸ್ಸಿನಲ್ಲಿರುವ ಈ ಬೀಜ, ಸೂಕ್ಷ್ಮ ನಕಾರಾತ್ಮಕತೆಯ ಬೀಜವನ್ನು, ಅಶುದ್ಧದ ಬೀಜವನ್ನು ತೆಗೆದು ಹಾಕಬೇಕು ಅಂತ ಬಾಬರವ್ರಿಗೆ ಹೇಳ್ತಾರೆ. ತಮ್ಮ ದೇಹವನ್ನು ದೇವಾಲಯವನ್ನು ಅನುಭವ ಮಾಡ್ತಾರೆ. ದೇಹ ದೇವಾಲಯ ಇದು. ನಾನು ಪೂಜ್ಯ ಆತ್ಮ ಇದರೊಳಗಡೆ ಇದ್ದೇನೆ. ದೇಹದಲ್ಲಿ, ಭೃಕುಟಿಯ ಮಧ್ಯದಲ್ಲಿ, ಈ ದೇವಾಲಯದಲ್ಲಿ ನಾನು ಕುಳಿತುಕೊಂಡಿದ್ದೀನಿ, ಪೂಜ್ಯ ಆತ್ಮ. ಈ ದೇಹ ನನ್ನ ದೇವಾಲಯ ಆಗಿದೆ. ಈ ದೇವಾಲಯದಲ್ಲಿ ಯಾವ ಯೋಚನೆ ಇರಬೇಕು? ದೇವಾಲಯದಲ್ಲಿ ಏನಿರ್ತದೆ? ಬರೀ ಮಂತ್ರಗಳೇ ಅಲ್ವಾ? ಓ ಮಂತ್ರನೇ ಮಂತ್ರ. ಯಾವ ಮಂತ್ರ? ಮಂತ್ರನೇ ಮಂತ್ರ. ದೇವಾಲಯದಲ್ಲಿ ಯಾವ ಆಲೋಚನೆ ಇರಬೇಕು? ಸ್ವಚ್ಛ ಮಾಡಲಿಕ್ಕೆ ಶುರು ಮಾಡಿದ ಮನಸ್ಸನ್ನು. ಅಸೂಯೆ ಬಂದಾಗ ನಾನು ಆತ್ಮ, ಪ್ರತಿಯೊಂದು ಆತ್ಮವು ತನ್ನದೇ ಆದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂದ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅಹಂಕಾರ ಬಂದಾಗ ನನ್ನ ಒಂದು ಸಾಧನೆ ನನ್ನದಲ್ಲ, ನಾನು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದೀನಿ ಅಂದ್ಕೊಳ್ಳಿಕ್ಕೆ ಶುರು ಮಾಡಿದರು. ಅಟ್ಯಾಚ್ಮೆಂಟ್, ಆಸಕ್ತಿ ಬಂದಾಗ ನನ್ನ ನಿಜವಾದ ಸಂಬಂಧ ಈಶ್ವರನೊಂದಿಗಿದೆ ಅಂತ ಅನುಭವ ಮಾಡಲಿಕ್ಕೆ ಶುರು ಮಾಡಿದರು. ಕೋಪ ಬಂದಾಗೆಲ್ಲ ನನ್ನ ಶಾಂತಿ, ನನ್ನ ಶಕ್ತಿಯಾಗಿದೆ ಅನ್ನಲಿಕ್ಕೆ ಅನುಭವ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ನಿಧಾನವಾಗಿ ಅವರೊಳಗಡೆ ಅನೇಕ ಬೀಜಗಳು ಒಣಗಲಿಕ್ಕೆ ಶುರುವಾದವು. ಅನೇಕ ಬೀಜ, ಯಾವ ಬೀಜ? ನಕಾರಾತ್ಮಕ ಬೀಜ, ಅಶುದ್ಧ ಬೀಜಗಳು ಒಣಗಿ ಹೋದವು, ಶುದ್ಧ ಬೀಜಗಳು ಅರಳಿದು. ಹಾಗೆ ಒಂದು ದಿನ ಸಾಯಂಕಾಲ ಮುರಳಿ ಕೇಳ್ತಾ ಇರುವಾಗ ನಂದಿನಿ ಮನಸ್ಸಲ್ಲಿ ಒಂದು ವಿಚಿತ್ರ ಚಿಂತೆ ಮೂಡ್ತದೆ. ನಾನು ಕೇವಲ ಈ ಜೀವನವನ್ನ ಅಂತ ಅಂದ್ಕೊಳ್ತಾರೆ. ಅವರಿಗೆ ಮುರಳಿ ಮಾತು ನೆನಪಡ್ತದೆ. ಆತ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದೆ, ದೇಹ ಬದಲಾಗ್ತದೆ. ಆತ್ಮ ಅವಿನಾಶಿ ಅಂತ ಒಂದು ಪಾಯಿಂಟ್ ನೆನಪರ್ತದೆ ಅವರು ಮುರಳಿಯಲ್ಲಿ. ಆತ್ಮ ಪಾತ್ರವನ್ನು ನಿರ್ವಹಿಸ್ತದೆ, ದೇಹ ಬದಲಾಗ್ತದೆ, ಆತ್ಮ ಅವಿನಾಶಿ. ಅವರು ತಮ್ಮ ಜೀವನವನ್ನು ಒಂದು ನಾಟಕದಂತೆ ನೋಡಲಿಕ್ಕೆ, ಸಾಕ್ಷಿಯಾಗಿ ನೋಡಲಿಕ್ಕೆ ಶುರು ಮಾಡ್ತಾರೆ. ಅಟೆನ್ಷನ್ ಪ್ಲೀಸ್. ಮುರಳಿ ರಿಲೇಟ್ ಅನ್ನಿಸ್ತಾ ಇದೆಯಾ ಎಲ್ರಿಗೂ? ಕನೆಕ್ಟೆಡ್ ಇದ್ದೀರಾ? ಎಲ್ಲರೂ ಕನೆಕ್ಷನಲ್ಲಿ ಇದ್ದೀರಾ ಬಾಬನ ಜೊತೆಗೆ? ತಮ್ಮ ಜೀವನವನ್ನು ಒಂದು ನಾಟಕದಂತೆ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ವೇದಿಕೆ ಬದಲಾಗ್ತದೆ, ವಸ್ತ್ರ ಬದಲಾಗ್ತದೆ, ಶರೀರ ಪಾತ್ರ ಬದಲಾಗ್ತದೆ. ಅದರ ನಟ ನಾನು ಆತ್ಮ, ಅದೇ ಆತ್ಮ. 84 ಜನ್ಮದಲ್ಲಿ ನಾನೇ ನಟ, ನಾನು ಆತ್ಮ ಒಂದೇ. ಆದರೆ ಶರೀರ ಪಾತ್ರಗಳು ಚೇಂಜ್ ಆಗ್ತಿದೆ, ವಸ್ತ್ರ ಬದಲಾವಣೆ ಮಾಡ್ತಾ ಇದ್ದೀನಿ. ವೇದಿಕೆ, ಪಾತ್ರದ ಒಂದು ವೇದಿಕೆ ಯಾವ ಸ್ಟೇಜ್ ಮೇಲೆ ಮಾಡ್ತಾರೆ ಅದು ಬದಲಾಗ್ತಾ ಇದೆ ಅಷ್ಟೇ. ನಟ ಮಾತ್ರ ನಾನೊಬ್ಬನೇ ಆತ್ಮ ಅಂತ. ಅವ್ರು ತಮ್ಮೊಳಗೆ ಏನು ಹೇಳ್ಕೊಳ್ತಾರೆ? ನಾನು ನಟಿಯಾಗಿದ್ದೇನೆ, ಆ್ಯಕ್ಟರ್. ಈ ದೇಹ ನನ್ನ ಈ ದಿನದ ವಸ್ತ್ರ ಆಗಿದೆ. ಕರೆಕ್ಟಾ? ನಾನು ನಟಿಯಾಗಿದ್ದೇನೆ, ಈ ದೇಹ ನನ್ನ ಈ ದಿನದ ವಸ್ತ್ರ ಆಗಿದೆ. ಹಾಗಿದ್ರೆ ಈ ಪಾತ್ರದ ಒಂದು ಸಣ್ಣ ಸಮಸ್ಯೆಗಾಗಿ ನಾನು ಯಾಕಿಷ್ಟು ದುಃಖ ಪಡಬೇಕು ಅಂತಾರೆ ಅವರು. ಅನುಭವ ಮಾಡ್ತಾರೆ. ಏನು ಹೇಳ್ರಿ? ಈ ದಿನದ ಈ ಪಾತ್ರದ ಒಂದು ಸಣ್ಣ ಸಮಸ್ಯೆಗಾಗಿ ಯಾಕೆ ಇಷ್ಟು ದುಃಖ ಪಡಬೇಕು? ಸ್ವಲ್ಪ ಸೂಕ್ಷ್ಮವಾಗಿದೆ, ಅರ್ಥ ಮಾಡ್ಕೋಬೇಕು ಪಾತ್ರ. ನನಗೆ ಜೀವನದ ಅನೇಕ ಘಟನೆಗಳು ಹೊಸ ಅರ್ಥ ಕೊಡ್ಲಿಕ್ಕೆ ಶುರು ಮಾಡ್ತವೆ. ಯಾರೋ ಬಂದರು, ಯಾರೋ ಹೋದರು, ಯಾರೋ ಪ್ರೀತಿಸಿದರು, ಯಾರೋ ವಿರೋಧಿಸಿದರು, ಯಾರೋ ಗೌರವ ಕೊಟ್ಟರು, ಯಾರೋ ಅವಮಾನ ಮಾಡಿದರು, ಯಾರೋ ಅವಮಾನಿಸಿದರು. ಎಲ್ಲರೂ ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಕರೆಕ್ಟಾ? ನಿಮ್ಮ ಜೀವನದಲ್ಲಿ ಹೇಳ್ಕೊಡ್ರಿ, ಒಂದೊಂದು ಸಾರಿ ಚೆಕ್ ಮಾಡಿಕೊಡ್ರಿ. ಯಾರೋ ಬಂದರು, ನಿಮ್ಮ ಜೀವನದಲ್ಲಿ ಬಂದರು. ಸರೋಜಕ್ಕವ್ರೆ, ನಿಮ್ಮ ಜೀವನದಲ್ಲಿ ಯಾರೋ ಬಂದರು, ಯಾರೋ ಹೋದರು, ಯಾರೋ ಪ್ರೀತಿಸಿದ್ರು, ಯಾರೋ ವಿರೋಧನೂ ಮಾಡಿದರು, ಯಾರೋ ಗೌರವನೂ ಕೊಟ್ಟರು, ಯಾರೋ ಅವಮಾನವೂ ಮಾಡಿದರು. ಎಲ್ಲರೂ ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಈಗ ನಿಮ್ಮಷ್ಟಕ್ಕೆ ನೀವು ಹೇಳ್ಕೊಡ್ರಿ, ನಾನು ನನ್ನ ಪಾತ್ರವನ್ನು ಶ್ರೇಷ್ಠವಾಗಿ ನಿರ್ವಹಣೆ ಮಾಡಬೇಕು. ಹೌದೋ ಅಲ್ವೋ? ನಿರ್ವಹಣೆ ಮಾಡ್ತೀರೋ ಇಲ್ಲೋ? ಏನು ಮಾಡ್ತೀರಿ ಸುಮಂಗ್ಲಕ್ಕವ್ರಿ? ನಾನು ನನ್ನ ಪಾತ್ರವನ್ನು ಶ್ರೇಷ್ಠವಾಗಿ ಮಾಡಬೇಕು, ನಿರ್ವಹಿಸಬೇಕು. ನನ್ನ ಜೀವನದಲ್ಲಿ ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ಪ್ರೀತಿ ಮಾಡೋರು ಪ್ರೀತಿ ಮಾಡ್ತಾರೆ, ವಿರೋಧ ಮಾಡೋರು ವಿರೋಧ ಮಾಡ್ತಾರೆ, ಗೌರವ ಕೊಡೋರು ಗೌರವ ಕೊಡ್ತಾರೆ, ಅವಮಾನ ಮಾಡೋರು ಅವಮಾನ ಮಾಡ್ತಾರೆ. ಎಲ್ಲರೂ ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ನಾನು ನನ್ನ ಪಾತ್ರವನ್ನು ಶ್ರೇಷ್ಠವಾಗಿ ನಿರ್ವಹಿಸಬೇಕು. ಹೇಳ್ತಿದ್ದಾರೆ ಎಲ್ಲರೂ ಬುದ್ಧಿಯಿಂದ? ನಾನು ನನ್ನ ಪಾತ್ರವನ್ನು ಶ್ರೇಷ್ಠವಾಗಿ ನಿರ್ವಹಣೆ ಮಾಡಬೇಕು. ಇಷ್ಟೇ. ಒಂದು ದಿನ ಧ್ಯಾನದಲ್ಲಿ, ಯೋಗದಲ್ಲಿ ನಮ್ಮ ಕುಮಾರಿ ನಂದಿನಿಗೆ ಮತ್ತೊಂದು ದೃಶ್ಯ ಕಾಣಿಸ್ತದೆ. ಒಂದು ಸುಂದರವಾದ ಲೋಕ, ಯಾವುದೇ ಸೌಂಡ್ ಇಲ್ಲ, ಗದ್ದಲ ಇಲ್ಲ, ಭಯ ಇಲ್ಲ, ಅಶಾಂತಿ ಇಲ್ಲ. ಎಲ್ಲ ಜನಗಳ ಮುಖದಲ್ಲಿ ಶಾಂತಿಯೇ ಶಾಂತಿ.
ಆ ಮಕ್ಕಳಲ್ಲಿ ಒಂದು ನಿರ್ಮಲತೆ ಇದೆ, ಸಂಬಂಧಗಳಲ್ಲಿ ಪ್ರೀತಿ ಇದೆ, ಪ್ರಕೃತಿಯಲ್ಲಿ ಆ ಸೌಂದರ್ಯ ಇದೆ. ಅವರು ತಮ್ಮನ್ನು ಆ ಲೋಕದಲ್ಲಿ ನೋಡ್ತಾರೆ. ಅಟೆನ್ಷನ್ ಪ್ಲೀಸ್. ಸುಂದರವಾದ ಲೋಕ, ಯಾವುದೇ ಗದ್ದಲ ಇಲ್ಲ. ನೀವು ಊಹೆ ಮಾಡಿರಿ, ಆ ಲೋಕಕ್ಕೆ ಹೋಗ್ರಿ, ಒಂದು ಸಾರಿ ಹೋಗೋಣವಾ, ನಾವೆಲ್ಲರೂ ಅನುಭವ ಮಾಡಿರಿ. ಒಂದು ಸುಂದರವಾದ ಲೋಕವನ್ನು ತಲುಪಿದ್ವಿ. ಯಾವುದೇ ಭಯ ಇಲ್ಲ, ಅಲ್ಲಿ ಗದ್ದಲ ಇಲ್ಲ, ಸೌಂಡ್ ಇಲ್ಲ, ಅಶಾಂತಿ ಇಲ್ಲ. ಜನಗಳು ಅಡ್ಡಾಡ್ತಿರೋರ ಮುಖದಲ್ಲಿ ಶಾಂತಿ ಇದೆ, ಮಕ್ಕಳಲ್ಲಿ ಅಷ್ಟೊಂದು ನಿರ್ಮಲತೆ ಇದೆ, ಸಂಬಂಧಗಳಲ್ಲಿ ಬಹಳ ಮಧುರತೆ, ಪ್ರೀತಿ ಇದೆ, ಪ್ರಕೃತಿಯಲ್ಲಿ ಬಹಳ ಸೌಂದರ್ಯ ಇದೆ. ನಾವೆಲ್ಲರೂ ಈ ಲೋಕದಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇದ್ದೀವಿ. ಈಗ ನಾವೆಲ್ಲರೂ ನಮ್ಮಷ್ಟಕ್ಕೆ ನಾವೊಂದು ಕ್ವಶನ್ ಕೇಳ್ಕೊಳ್ತಾ ಇದ್ದೀವಿ, ಇಂತಹ ಲೋಕದಲ್ಲಿ ಬದುಕಲಿಕ್ಕೆ ನಾನು ಈಗ ಹೆಂಗಾಗಬೇಕು? ಈ ಲೋಕದಲ್ಲಿ ನಾನು ಬದುಕಬೇಕು ಅಂದರೆ ನಾನು ಹೇಗಾಗಬೇಕೀಗ? ಹಿಂಗಾಗಬೇಕಂದಾಗ ನಮ್ಮ ಒಳಗಡೆ ಒಂದು ಉತ್ತರ ಸ್ಪಷ್ಟವಾಗ್ತಾ ಇದೆ. ಏನಪ್ಪ ಅಂದರೆ ಈಗಲೇ ಅದರ ಸಂಸ್ಕಾರಗಳನ್ನ ತುಂಬಬೇಕು ನಾನು ಅನ್ನುವಂಥ ಉತ್ತರ ಬರ್ತಾ ಇದೆ ಎಲ್ಲರ ಮನಸ್ಸಿನಲ್ಲಿ. ಅಲ್ಲಿಯ ನಿರ್ಮಲತೆ, ಪ್ರೀತಿ, ಸೌಂದರ್ಯ, ಶಾಂತಿ, ನಿರ್ಭಯತೆ, ಗದ್ದಲ ಇಲ್ಲದೇ ಇರುವಂಥ ಶಾಂತಿ, ಈಗಲೇ ಅದರ ಸಂಸ್ಕಾರಗಳನ್ನ ತುಂಬಬೇಕು ಅನ್ನುವುದು ಉತ್ತರ ನಮ್ಮ ಮನಸ್ಸಲ್ಲಿ ಬಂತಲ್ವ. ಅವ್ರಿಗೂ ಕೂಡ ಅದೇ ಉತ್ತರ ಬರ್ತದೆ, ಈಗಲೇ ಅದರ ಸಂಸ್ಕಾರಗಳನ್ನ ತುಂಬಬೇಕು. ಯಾವ ಥರ? ಈ ಥರ ಲೋಕದಲ್ಲಿ ಬದುಕಲು ನಾನು ಈಗ ಏನು ಮಾಡಬೇಕು, ಹೆಂಗಾಗಬೇಕು ಅಂದಾಗ ಅದರ ಒಂದು ಸಂಸ್ಕಾರಗಳನ್ನ ತುಂಬ್ಕೋಬೇಕು ನಾನೀಗ. ಅವ್ರಿಗೆ ಅರ್ಥ ಮಾಡ್ಕೊಳ್ತಾರೆ, ರಾಜ್ಯವನ್ನು ಪಡೀಲಿಕ್ಕೆ ಮೊದಲು ರಾಜನ ಸಂಸ್ಕಾರ ಬೇಕು. ಕರೆಕ್ಟ್ ಅಲ್ವಾ? ನೀವು ಹಾಗೆ ಹೋಗಿ ನಾನು ಸುಮ್ಮ ಕೂತ್ಕೊಳ್ತು ನಾನು ರಾಜ್ಯವನ್ನು ಆಳ್ತೀನಿ ಅಂದರೆ ಆಳಕ್ಕಾಗತ್ತಾ ಹೇಳ್ರಿ ನೋಡೋಣ. ರಾಜ್ಯವನ್ನು ಪಡೀಲಿಕ್ಕೆ ಮೊದಲು ರಾಜನ ಸಂಸ್ಕಾರ ಬೇಕು. ಸ್ವರಾಜ್ಯವನ್ನು ಪಡೆಯಲು ಮೊದಲು ಸ್ವಯಂನ ಮೇಲೆ ರಾಜ್ಯ ಮಾಡಬೇಕು. ಸ್ವಯಂ ರಾಜ ಮಾಡಲಿಕ್ಕೆ ಕಲಿತಾಗ ತಾನೇ ನೀವು ಸ್ವರಾಜ್ಯ ಪಡೀಲಿಕ್ಕೆ ಸಾಧ್ಯ. ಸ್ವರಾಜ್ಯವನ್ನು ಪಡಿಬೇಕಂದ್ರೆ ಸ್ವಯಂನ ಮೇಲೆ ರಾಜ್ಯ ಮಾಡುವುದನ್ನು ಕಲಿಸ್ತಾ ಇದ್ದಾರೆ ಬಾಬರವರು, ಸ್ವರಾಜ್ಯಾಧಿಕಾರಿ. ಅವ್ರು ಏನು ಮಾಡಿಕೊಂಡ್ರು? ನಂದಿನಿ ನಾನು ನನ್ನ ಮನಸ್ಸಿನ ರಾಣಿ ಅಂದ್ಕೊಂಡ್ರು, ತಮ್ಮನ್ನು ತಾವು ಮನಸ್ಸಿನ ರಾಣಿ ಅಂದ್ಕೊಂಡ್ರು. ಆಲೋಚನೆಗಳು ನನ್ನ ಪ್ರಜೆಗಳು, ವಿಚಾರಗಳೆಲ್ಲ ಪ್ರಜೆಗಳು ಅಂದ್ಕೊಂಡ್ರು. ಏನೆಲ್ಲ ವಿಚಾರಗಳು ಬರ್ತಾವೆ ಅವೆಲ್ಲ ಪ್ರಜೆಗಳು. ನನ್ನ ಇಂದ್ರಿಯಗಳು ನನ್ನ ಇನ್ಸ್ಟ್ರೂಮೆಂಟ್, ಸಾಧನಗಳು. ನನ್ನ ಬುದ್ಧಿ ನನ್ನ ಮಂತ್ರಿ. ಓಕೆನಾ? ಮತ್ತು ದಿಕ್ಕು ಏನಿದೆ ಶ್ರೀಮತ ಅಂತ ನಗ್ತಾರೆ ನಂದಿನಿ. ಏನು? ಯಾವ ಥರ ನಕ್ಕರು? ನಾನು ನನ್ನ ಮನಸ್ಸಿನ ರಾಣಿ, ನನ್ನ ಯೋಚನೆಗಳು ನನ್ನ ಪ್ರಜೆಗಳು, ನನ್ನ ಇಂದ್ರಿಯಗಳು ನನ್ನ ಇನ್ಸ್ಟ್ರೂಮೆಂಟ್ಸ್, ಸಾಧನಗಳು, ನನ್ನ ಬುದ್ಧಿ ನನ್ನ ಮಂತ್ರಿ, ನನ್ನ ದಿಕ್ಕು ಶ್ರೀಮತ ಅಂತ ಹೇಳಿ ನಗ್ತಾ ಇದ್ದಾರೆ ನಂದಿನಿ ಕುಮಾರಿ. ನನಗೆ ಹೊರಗಡೆಯಿಂದ 1000 ಸಲಹೆಗಳು ಬೇಕಾಗಿಲ್ಲ, 1000 ಸಲಹೆಗಳು ಬೇಕಾಗಿಲ್ಲ. ಯಾಕೆ ಅಂದರೆ ಹೇಳ್ರಿ, ಈ ಪಾಯಿಂಟಿಗೆ ಏನು ಅರ್ಥ ಆಗ್ತಿದೆ ನಿಮಗೆ? ಈ ಪಾಯಿಂಟಿಗೆ ಏನು ಅರ್ಥ ಆಗ್ತಿದೆ ಹೇಳ್ರಿ ನೋಡೋಣ. ಯಾರು ಶಾರ್ಪ್ ಇದ್ದೀರಿ? ಯಾರು ಬುದ್ಧಿಯ ಲೈನ್ ಕ್ಲಿಯರ್ ಇದೆ? ಬಾಬನ ಜೊತೆ ಕನೆಕ್ಟೆಡ್ ಇದ್ದೀರಿ? ಈ ದಿನದ ಮುರಳಿ ಓದಿದ್ದೀರಿ? ಹೇಳ್ರಿ ನೋಡೋಣ. ಹೊರಗಡೆಯಿಂದ ನನಗೆ ಸಲಹೆಗಳು ಬೇಕಿಲ್ಲ. ನಾನು ನನ್ನ ಮನಸ್ಸಿನ ರಾಣಿ, ಯೋಚನೆಗಳು ನನ್ನ ಪ್ರಜೆಗಳು, ಇಂದ್ರಿಯಗಳು ನನ್ನ ಸಾಧನಗಳು, ನನ್ನ ಬುದ್ಧಿ ನನ್ನ ಮಂತ್ರಿ, ನನ್ನ ದಿಕ್ಕು ಶ್ರೀಮತ. ನನ್ನಲ್ಲೇ ರಾಜನ ಸಂಸ್ಕಾರ ಇದೆ. ರಾಜನ ಸಂಸ್ಕಾರ ಇದೆ, ಓಕೆ. ನೆಕ್ಸ್ಟ್, ಸಲಹೆಗಳು ಬೇಡ. ಹೊರಗಡೆಯಿಂದ 1000 ಸಲಹೆಗಳು ಬೇಕಿಲ್ಲ. ಯಾವ ಪಾಯಿಂಟ್ ರಿಲೇಟ್ ಆಗುತ್ತೆ ಹೇಳ್ರಿ ನೋಡೋಣ. ಬುದ್ಧಿಗೆ ಕೆಲಸ ಕೊಡಿ. ಬಾಬಾ ನೋಡ್ತಾ ಇದ್ದಾರೆ, ಎಲ್ರಿಗೂ ನೋಡ್ತಾ ಇದ್ದಾರೆ. ಸ್ವರಾಜ್ಯಾಧಿಕಾರಿ ನಾನು ನನ್ನ ಮನಸ್ಸಿನ ರಾಣಿ. ಎಕ್ಸಲೆಂಟ್. ಯಾರು? ವಿನೋದ್ ಅಕ್ಕೂರ್. ಎಕ್ಸಲೆಂಟ್ ವಿನೋದ್ ಅಕ್ಕೂರ್. ಹೆಂಗೆ ಎಕ್ಸಲೆಂಟ್ ಹೇಳ್ರಿ ನೋಡೋಣ. ಯಾರು ನೋಡಿದ್ರಿ ವಿನೋದ್ ಅಕ್ಕೂರ್ ಮೆಸೇಜನ್ನ? ಹೊರಗಡೆ 1000 ಸಲಹೆಗಳು ಬೇಕಿಲ್ಲ ನನಗೆ. ಮಂತ್ರಿ ಬೇಕಿಲ್ಲ. ಯಾಕೆ ಹೇಳ್ರಿ? ಮಂತ್ರಿ ಇಲ್ಲಿ ಇದ್ದ ರಾಜರಿಗೆ ಮಂತ್ರಿಗಳು ಸಲಹೆ ಕೊಡ್ತಾರೆ.
ಅಲ್ಲಿ ಸಲಹೆ ಬೇಕಿಲ್ಲ, ಯಾಕೆ? ರಾಜನೇ ಬುದ್ಧಿವಂತನಾಗಿರ್ತಾನೆ. ಯಾಕೆ ಅಲ್ಲಿ ಬುದ್ಧಿವಂತನಾಗಿರ್ಬೇಕಂದ್ರೆ ಇಲ್ಲಿ ನಾವು ಶ್ರೇಷ್ಠ ಶ್ರೀಮಂತದಂತೆ ನಡೆದಿರ್ತೀವಿ. ಕರೆಕ್ಟ್ ಅಲ್ವಾ? ಬಾಬಾ ಇಲ್ಲೇ ಕಲಿಸ್ಕೊಟ್ಟಿರ್ತಾರೆ ರಾಜನಾಗಿ ಹೇಗೆ ಬಾಳಬೇಕು, ಅಧಿಕಾರವನ್ನು ಹೇಗೆ ನಡೆಸಬೇಕು, ಕರ್ಮ ಇಂದ್ರಿಯಗಳ ಮೇಲೆ ನಾನು ಹೇಗೆ ದರ್ಬಾರನ್ನು ನಡೆಸಬೇಕು ಅನ್ನೋದು ಬಾಬಾ ಇಲ್ಲೇ ಪ್ರಾಕ್ಟೀಸ್ ಮಾಡಿಸಿರ್ತಾರೆ 100 years ನಮಗೆ. ಕರೆಕ್ಟ್ ಅಲ್ವಾ? ಸಂಗಮದಲ್ಲಿ. ಹಾಗಾಗಿ ಅಲ್ಲಿ ಹೋಗಿ ನೀವು ರಾಜರೇ ಸಾಕಷ್ಟು ಬುದ್ಧಿವಂತರಿರ್ತೀರಿ, ಮಂತ್ರಿ ಅವಶ್ಯಕತೆ ಇಲ್ಲ, ವಜೀರ್ ಕ ಜರೂರತ್ ನಹಿ ಹೇ. ಅಂಡರ್ಸ್ಟುಡ್? ಇಲ್ಲಿಯೇ ಶ್ರೀಮಂತ ಆಧಾರ. ರಾಜನ ಸಂಸ್ಕಾರ ಇರ್ಲಿ ಬಂದಿರ್ತದೆ. ವೆರಿ ಗುಡ್. ನನ್ನ ಬುದ್ಧಿ ಶ್ರೇಷ್ಠಗೊಳಿಸುವ ಶ್ರೀಮಂತ ನನಗಿಲ್ಲೇ ಇದೆ ಅಲ್ವಾ? ವೆರಿ ಗುಡ್. ಒಂದು ದಿನ ನಂದಿನಿ ಅವರ ಫ್ರೆಂಡ್ ಅವರನ್ನು ಕೇಳ್ತಾರೆ. ನಂದಿನಿ ಅವರ ಫ್ರೆಂಡು ಕೇಳ್ತಾರೆ, ನಿನ್ನಲ್ಲಿ ಏನೋ ಬದಲಾವಣೆ ಆಗಿದೆಮ್ಮ. ಮೊದಲು ನೀನು ಸಣ್ಣ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ತಿದ್ದಿ, ಈಗ ಭಾಳ ಶಾಂತವಾಗಿದೆಯಾ ನೋಡು ನೀ ಅಂತ. ನಂದಿನಿ ಹೇಳ್ತಾರೆ, ನಾನು ಬದಲಾಗಿಲ್ಲ, ನನ್ನೊಳಗಡೆ ಯಾರಿದ್ದಾರೆ ಎಂಬುದನ್ನು ನೆನಪಿಸ್ಕೊಳ್ತಾ ಇದ್ದೀನಿ ನಾನು ಅಷ್ಟೇ. ಯಾರು ಅಂತ ಕೇಳ್ತಾರೆ ಅವ್ರ ಫ್ರೆಂಡು. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ಅವ್ರಿಗೂ ಕೂಡ ಹೇಳ್ತಾರೆ, ಫ್ರೆಂಡಿಗೂ ಕೂಡ ಹೇಳ್ತಾರೆ. ಯಾರು? ನಂದಿನಿ. ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ಅವರ ನೆನಪಿನಲ್ಲಿ ಇದ್ದಾಗ ಅವರ ಗುಣಗಳು ನನ್ನ ಒಳಗಡೆ ಬಂದುಬಿಡ್ತವೆ ಅಂದಾಗ ಅವ್ರ ಫ್ರೆಂಡು ಸ್ನೇಹಿತೆ ಕೇಳ್ತಾರೆ, ಅದರಿಂದ ಏನು ಬದಲಾವಣೆ ಆಯಿತು ನಿನ್ನಲ್ಲಿ ಅಂತ ಕೇಳ್ತಾರೆ. ನಮ್ಮ ನಂದಿನಿ ನಗ್ತಾ ಹೇಳ್ತಾರೆ, ಮೊದಲು ನಾನು ಎಲ್ಲರ ಮಾತಿಗೆ ಪ್ರತಿಕ್ರಿಯೆ ನೀಡ್ತಿದ್ದೆ, ಜೋರಾಗಿ ಪಟ್ ಅಂತ ಆನ್ಸರ್ ಮಾಡ್ತಿದ್ದೆ. ಮೀನ್ಸ್ ಜೋರಾಗಿ ನಕಾರಾತ್ಮಕ ವೇನಲ್ಲಿ. ಈಗ ಮೊದಲು ನನ್ನ ಮನಸ್ಸನ್ನು ಕೇಳ್ತೀನಿ ನಾನು. ಮೊದಲು ನನಗೆ ಎಲ್ಲರಿಂದ ಪ್ರೀತಿ ಬೇಕಿತ್ತು, ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಈಗ ನಾನು ಪ್ರೀತಿಯ ಮೂಲವನ್ನು ನೆನಪು ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಪ್ರೀತಿಯ ಮೂಲ ಪರಮಾತ್ಮ. ಮೊದಲು ನಾನು ಗೌರವವನ್ನು ಹುಡುಕ್ತಾ ಇದ್ದೆ, ಈಗ ಸಮಾನದಲ್ಲಿ ಇರ್ಲಿಕ್ಕೆ ಶುರು ಮಾಡಿ ನನ್ನ ಸ್ವಯಂನ ಗೌರವದಲ್ಲಿ ಇರ್ತೀನಿ ನಾನು. ಮೊದಲು ನಾನು ಆ ಸ್ವೀಟ್ನೆಸ್ಸನ್ನು ಇನ್ನಿತರಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ, ಆ ಮಧುರತೆಯನ್ನು ಬೇರೆಯವರಿಂದ ನಿರೀಕ್ಷಿಸ್ತಾ ಇದ್ದೆ. ಈಗ ನಾನು ಪರಮಾತ್ಮನಂತೆ ಸಿಹಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಇಷ್ಟೆಲ್ಲ ಹೇಳಿದ ಮೇಲೆ ಅವರ ಸ್ನೇಹಿತೆ, ಅವರು ಫ್ರೆಂಡ್ ಇರ್ತಾರೆ, ಮೌನವಾಗಿಬಿಡ್ತಾರೆ. ನಂದಿನಿ ಹೇಳ್ತಾರೆ, ಬಾಬಾ ಯಾರು ಸ್ವೀಟ್ ಆಗಿರ್ತಾರೆ, ಸಿಹಿಯಾದವರಲ್ಲಿ ಸಿಹಿಯಾದವರು, ಅವರಿಗಿಂತ ಸಿಹಿಯಾದವರು, ಸ್ವೀಟೆಸ್ಟ್ ಇದ್ದಂಥವ್ರ ಮೇಲೆ ಸ್ವೀಟೆಸ್ಟ್ ಇವರು. ಅವರ ನೆನಪು ಮಾಡಿದರೆ ನಮ್ಮೊಳಗಡೆ ಆ ಕಹಿತನ ಏನಿದೆಯಲ್ಲ, ಆ ಬಿಟ್ಟರ್ನೆಸ್ ಏನಿದೆ ಕರಗಿ ಹೋಗ್ತದೆ ಅಂತ ನಂದಿನಿ ಅವರ ಫ್ರೆಂಡ್ಗೆ ಹೇಳ್ತಾರೆ. ಒಂದು ದಿನ ರಾತ್ರಿ ನಂದಿನಿ ದೊಡ್ಡ ದುಃಖದ ಒಂದು ಸುದ್ದಿ ಬರ್ತದೆ. ಅವ್ರ ಜೀವನದಲ್ಲಿ ಬಹಳ ಪ್ರಿಯವಾದ ಸಂಬಂಧವೊಂದು ಮುರಿಯುವಂಥ ಪರಿಸ್ಥಿತಿ ಬರ್ತದೆ ಅವರಿಗೆ. ಅವರ ಮನಸ್ಸು ಮತ್ತೆ ಅಲಗಾಡ್ಲಿಕ್ಕೆ ಶುರು ಮಾಡ್ತದೆ. ಈ ಬಾರಿ ಏನು ಮಾಡ್ತಾರೆ, ಅವರು ತಮ್ಮನ್ನು ಬಲವಂತವಾಗಿ ಶಾಂತಗೊಳಿಸಲಿಲ್ಲ. ಶಾಂತವಾಗು ಅಂತ ಬಲವಂತಗೊಳಿಸಲಿಲ್ಲ. ಅವರು ಅಳ್ತಾರೆ, ಹತ್ತು ಬಿಡ್ತಾರೆ. ಅಳ್ತಾ ಬಾಬರವ್ರನ್ನ ನೆನಪು ಮಾಡ್ತಾರೆ. ಬಾಬಾ, ನಾನು ವೀಕ್ ಆಗಿದ್ದೇನೆ, ನನ್ನನ್ನು ಹಿಡಿದುಕೊಳ್ಳಿ. ಬಾಬಾ, ನಾನು ವೀಕ್ ಆಗಿದ್ದೇನೆ, ದುರ್ಬಲಳಾಗಿದ್ದೇನೆ, ನನ್ನನ್ನು ಹಿಡಿದುಕೊಳ್ಳಿ. ಕೆಲವು ಕ್ಷಣಗಳ ನಂತರ ಅವರೊಳಗಡೆ ಒಂದು ಮೌನ, ಒಂದು ಅನುಭವ. ಮಗು, ನೀನು ಒಬ್ಬಂಟಿಗಳಲ್ಲ. ಅವರಷ್ಟಕ್ಕೆ ಬಾಬನ ಜೊತೆ ಯಾವಾಗ ನೋಡಿ, ಯಾರೇ ಆಗಲಿ ವೀಕ್ ಆದ್ರಿ ಅಳ್ತೀರಿ ಅಂದರೆ ಬಾಬನ ನೆನಪು ಬರಬೇಕು ಅಳುವಾಗಲೂ ಕೂಡ. ಯುಕ್ತಿ ಹೇಗಿದೆ ನೋಡಿ. ನೀವು ಅಳ್ತಿದ್ರಿ ಅಂದರೆ ಸಿಚುವೇಶನ್ ಬಹಳ ಜೋರು ಬಂದಿದೆ, ವೀಕ್ ಆಗಿಬಿಟ್ಟಿದ್ದೀರಿ ನೀವು, ಓಕೆನಾ? ವೀಕ್ ಆದಾಗಲೂ ಕೂಡ ಬಾಬನ ನೆನಪು ಬಂತಂದರೆ ಬಾಬಾ ಎತ್ಕೊಳ್ತಾರೆ ನಿಮ್ಮನ್ನು. ಬಾಬಾ ನಿಮ್ಮ ಮನಸ್ಸಿನಿಂದ ನಿಮ್ಮ ಮನಸ್ಸಲ್ಲಿ ಬಂದು ಮಾತಾಡ್ತಾರೆ. ಏನು ಮಗು, ನೀನು ಒಬ್ಬಂಟಿಗಳ, ನಾನಿದ್ದೀನಲ್ಲ ಅಂತಾರೆ ಬಾಬರವರು. ಪ್ರಾಕ್ಟಿಕಲ್ ಬರ್ತಾರೆ, ಅನುಭವ ಮಾಡಿ ನೋಡಿಬೇಕಂದ್ರೆ. ಹಾಗೆ ಅವರು ತಮ್ಮ ತಲೆಯನ್ನು ಬಾಬರವರ ಮಡಿಲಲ್ಲಿ ಇಟ್ಟು ಅನುಭವ ಮಾಡ್ತಾರೆ. ಬಾಬನ ಮಡಿಲಲ್ಲಿ ಅವ್ರ ತಲೆ ಇಟ್ಟು, ಬಾಬಾ ನನ್ನ ಜೊತೆ ಇದ್ದಾರೆ, ಬಾಬಾ ಒಬ್ಬಂಟಿಗಳಲ್ಲಮ್ಮ ನೀನು, ನಾನು ಇದೀನಿಲ್ಲ ಅಂತ ಕೈ ಸವರದಂಗೆ ಅನುಭವ ಮಾಡ್ತಾರೆ. ನಾನು ಇದೀನಿಲ್ಲಮ್ಮ ಅಂತ. ಅವ್ರ ಕಣ್ಣೀರು ನಿಧಾನವಾಗಿ ನಿಲ್ತವೆ. ಆ ಸಮಸ್ಯೆ ಏನಿದೆ ಇಮ್ಮಿಡಿಯೇಟಾಗಿ ಪರಿಹಾರ ಆಗಲಿಲ್ಲ, ಆದರೆ ಅವರೊಳಗಡೆ ಒಂದು ದೊಡ್ಡ ಬದಲಾವಣೆ ಶುರು ಆಗ್ತು. ಅವರು ಸಮಸ್ಯೆ ಮಧ್ಯೆಯೂ ಕೂಡ ಶಾಂತವಾಗಲಿಕ್ಕೆ ಸಾಧ್ಯ ಆಯ್ತಲ್ವಾ? ಸಮಸ್ಯೆ ಇದೆ, ಅದರ ಮಧ್ಯದಲ್ಲೂ ಶಾಂತವಾದರು. ಅವ್ರು ತಿಳ್ಕೊಂಡಿದ್ದೇನೆ, ಯೋಗ ಅಂದರೆ ಸಮಸ್ಯೆಗಳನ್ನು ತೆಗೆದುಹಾಕುವುದಷ್ಟೇ ಮಾತ್ರವಲ್ಲ, ಸಮಸ್ಯೆಯ ಮಧ್ಯದಲ್ಲೂ ಕೂಡ ಆತ್ಮದ ಸ್ಥಿತಿಯನ್ನು ಕಳೆದುಕೊಳ್ಳದೇ ಇರುವುದು ಯೋಗ ಅಂತ ಅನುಭವ ಮಾಡಿಕೊಡ್ತಾರೆ.
ಹಾಗೆ ಕಾಲ ಕಳೆದಂತೆ ನಂದಿನಿ ಕಡಿಮೆ ಮಾತನಾಡಲಿಕ್ಕೆ ಶುರು ಮಾಡಿದರು, ಜಾಸ್ತಿ ಮಾತುಗಳು ಬಂದ್ ಮಾಡಿದರು. ಮೌನಿ ಆಗಲಿಕ್ಕೆ, ಅಂದರೆ ಕಂಪ್ಲೀಟ್ ಮೌನಿ ಆಗಲಿಲ್ಲ, ಅನಾವಶ್ಯಕ ಮಾತು ಕಡಿಮೆ ಆಯಿತು. ಯಾರಾದರೂ ಏನಾದರೂ ಹೇಳಿದರೆ ಮೊದಲು ಒಳಗೆ ನೋಡ್ತಾ ಇರ್ತಾರೆ, ಈ ಮಾತು ನನ್ನೊಳಗಡೆ ಯಾಕೆ ಪ್ರತಿಕ್ರಿಯೆ ಉಂಟು ಮಾಡ್ತದೆ ಅಂತ, ಯಾವ ಸಂಸ್ಕಾರ ಇನ್ನೂ ಉಳ್ಕೊಂಡಿದೆ ಅಂತ. ಇದು ದೇಹಾಭಿಮಾನವ ಅಥವಾ ಸುಮಾನದಲ್ಲಿ ಇದೀನ ನಾನು ಕರೆಕ್ಟಾಗಿ? ಎಲ್ಲ ಪ್ರಶ್ನೆಗಳು ಅವರ ಒಂದು ಒಂದು ಪರಿಶೀಲನೆಯ ಸಾಧನೆಗಳಾಗಲಿಕ್ಕೆ ಶುರುವಾಯಿತು. ಒಂದು ದಿನ ಅವರು ಕನ್ನಡಿ ಮುಂದೆ ನಿಂತ್ಕೊಳ್ತಾರೆ. ಅವ್ರ ಮುಖದಲ್ಲಿ ಹಿಂದಿನ ಒಂದು ಆತಂಕ ಇರಲಿಲ್ಲ, ಭಯದ ಆತಂಕ ಇರಲಿಲ್ಲ, ಒಂದು ಶಾಂತವಾದ ಹೊಳಪಿರ್ತದೆ ಅವ್ರ ಮುಖದಲ್ಲಿ. ಅವರು ತಮ್ಮನ್ನು ನೋಡ್ಕೊಂಡು ಹೇಳ್ತಾರೆ, ಜ್ಞಾನ ಸೂರ್ಯನ ಸಮ್ಮುಖದಲ್ಲಿ ಇರುವಂತಹ ಆತ್ಮದ ಮುಖದಲ್ಲಿ ಅಂತರ್ಮುಖತೆಯ ಹೊಳಪು ಕಾಣಿಸ್ತದೆ. ಅಟೆನ್ಷನ್ ಪ್ಲೀಸ್. ಪಾಯಿಂಟ್ ಮ್ಯಾಚ್ ಆಗ್ತಾ ಇದೆಯಾ? ಕನ್ನಡಿ ಮುಂದೆ ನಿಂತ್ಕೊಂಡ್ರು, ಅವ್ರ ಮುಖದಲ್ಲಿ ಮೊದಲು ಭಯ ಇರ್ತಿತ್ತು, ಈಗ ಭಯ ಇಲ್ಲ, ಶಾಂತವಾದ ಹೊಳಪಿದೆ. ತಮ್ಮನ್ನು ತಾವು ನೋಡ್ಕೊಂಡು ಹೇಳ್ತಾರೆ, ಜ್ಞಾನ ಸೂರ್ಯನ ಸಮ್ಮುಖದಲ್ಲಿ ಇರುವ ಆತ್ಮದ ಮುಖದಲ್ಲಿ ಅಂತರ್ಮುಖತೆಯ ಹೊಳಪು ಕಾಣಿಸ್ತದೆ. ಬಾಬಾ ಹೇಳಿದ್ದಾರೆ ಇವತ್ತು ಈ ಪಾಯಿಂಟನ್ನು, ಹೇಳಿದಾರಾ ಇಲ್ಲೋ? ವೆರಿ ಗುಡ್. ನಗ್ತಾರೆ ಅವಾಗ. ಬಾಬಾ ನಿಮ್ಮ ಕಿರಣಗಳು ನನ್ನೊಳಗಡೆ ಬರ್ತಾ ಇದೆ ಅಂತ ಅನುಭವ ಮಾಡ್ತಾರೆ. ಹೀಗೆ ಇನ್ನೂ ಸಾಕಷ್ಟಿದೆ. ನಂದಿನಿ ಏನೆಲ್ಲ ಅನುಭವ ಮಾಡ್ತಾರೆ, ಮುರಳಿ ಆಧಾರಿತ ಏನೆಲ್ಲ ಅನುಭವ ಮಾಡ್ತಾರೆ. ಹೇಗೆ ಲೈಟ್ ಹೌಸ್ ದಾರಿಗೆ ಬಲವಂತಪಡಿಸುವಂಥ ಅವಶ್ಯಕತೆ ಬೀಳುವುದಿಲ್ಲ, ಹೇಗೆ ಅದು ಬರೀ ಬೆಳಕನ್ನು ಹೆಂಗೆ ಕೊಡ್ತದೆ, ಅದ್ರ ಕೆಲಸ ತಾನು ಹೇಗೆ ನಿರ್ವಹಣೆ ಮಾಡ್ತದೆ. ತಮ್ಮ ಜೀವನವನ್ನು ಸೇವೆಯಾಗಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಲೈಟ್ ಹೌಸ್ ಆಗಲಿಕ್ಕೆ. ಯಾರಾದರೂ ದುಃಖದಲ್ಲಿದ್ದರೆ ಅವರು ತಕ್ಷಣ ಸಲಹೆ ಕೊಡ್ತಾ ಇರಲಿಲ್ಲ, ಇಮಿಡಿಯೇಟಾಗಿ ಹಿಂಗೆ ಮಾಡಿರಿ ಅಂತ. ಮೊದಲು ಅವ್ರ ಮಾತು ಕೇಳಿಸ್ಕೊಳ್ತಾ ಇದ್ರು, ನಂತರ ಶಾಂತವಾಗಿ ಹೇಳ್ತಾಯಿದ್ರು. ಸ್ವಲ್ಪ ಕಣ್ಣು ಮುಚ್ಚಿ ಅವ್ರಿಗೆ ಅನುಭವ ಮಾಡಿಸ್ತಾಯಿದ್ರು, ನೀವು ದೇಹ ಅಲ್ಲ ಅನುಭವ ಮಾಡಿ, ನೀವು ಆತ್ಮ ಅಂತ ಅನುಭವ ಮಾಡಿ, ನಿಮ್ಮ ಒಳಗಡೆ ಶಾಂತಿ ಇದೆ ಅಂತ ಅನುಭವ ಮಾಡಿ, ಬಾಬರವ್ರು ನೆನಪು ಮಾಡಿರಿ ಅಂತ ನೆನಪಿಸ್ತಾಯಿದ್ರು. ಕೆಲವೊಬ್ರು ನಂಬ್ತಿದ್ರು, ಕೆಲವೊಬ್ರು ನಗ್ತಾ ಇದ್ರಿ, ಏನು ಮಾಡಿಸ್ತಾ ಇದ್ರಪ್ಪ, ಇಂಥ ಸಮಸ್ಯೆ ಬಂದಿದೆ ನನಗೆ, ಇವರೇನು ಕಣ್ಣು ಮುಚ್ಚಿ ಅಂತಾರೆ, ನೀವು ಆತ್ಮ ಅಂತ ತಿಳ್ಕೊ ಅಂತಾರೆ, ನಿಮ್ಮೊಳಗಡೆ ಶಾಂತಿ ಇದೆ ಅಂತ ಹೇಳ್ತಾರೆ, ಬಾಬರವ್ರು ನೆನಪು ಮಾಡಿ ಅಂತಾರೆ. ನನಗೆ ನೋಡಿ ಇಂಥ ದೊಡ್ಡ ಸಮಸ್ಯೆ ಬಂದು ಕುಂತ್ಕೊಂಡಿದೆ. ಕೆಲವೊಬ್ರು ನಗ್ಲಿಕ್ಕೆ ಶುರು ಮಾಡ್ತಾರೆ, ಕೆಲವೊಬ್ರು ನಂಬ್ತಾರೆ, ಕೆಲವರು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ನಂದಿನಿಗೆ ಅವರ ಬಗ್ಗೆ ಚಿಂತೆ ಬಿಟ್ಬಿಟ್ರು. ಅವರು ನನ್ನ ಮಾತು ಕೇಳಲ್ಲ ಅನ್ನುವಂಥ ಭಾವ ಇಲ್ಲ, ಚಿಂತೆ ಇಲ್ಲ. ಅವ್ರು ಅರ್ಥ ಮಾಡ್ಕೊಂಡಿದ್ದು ಲೈಟ್ ಹೌಸ್ ದಾರಿಗೆ ಯಾರನ್ನು ಬಲವಂತಪಡಿಸುವ ಅವಶ್ಯಕತೆ ಇಲ್ಲ ಅಂತ. ಕೇವಲ ಬೆಳಕು ಕೊಡ್ತದೆ, ತನ್ನ ಕೆಲಸ ತಾ ಮಾಡ್ತದೆ. ಸೊ ಅವರ ಒಂದು ಶಾಂತಿ ಅವರ ಸೇವೆ ಆಯಿತು, ಅವರ ಪವಿತ್ರ ದೃಷ್ಟಿ ಅವರ ಸೇವೆ ಆಯಿತು, ಮಧುರ ಮಾತು ಅವರ ಸೇವೆ ಆಯಿತು, ಅವರ ಬಾಬ್ರವರ ಒಂದು ಸ್ಮರಣೆ ಏನಿದೆ, ನೆನಪೇನಿದೆ, ಅವರ ಸೇವೆ ಆಯಿತು. ಒಂದಿನ ಮುಂಜಾನೆ ನಂದಿನಿ ತಮ್ಮ ಮನೆಯಲ್ಲಿ ಯೋಗ ಕೂತ್ಕೊಂಡಿರ್ತಾರೆ. ಹೊರಗಡೆ ಸೂರ್ಯೋದಯ ಆಗ್ತಾಯಿತ್ತು. ಅವರು ಕಣ್ಣುಗಳನ್ನು ಮುಚ್ಚಿದರು. ಮೊದಲು ದೇಹದ ಒಂದು ಅರಿವಿನಿಂದ ದೂರವಾದರು. ನಾನು ಆತ್ಮ ಅನುಭವ ಮಾಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ಶಾಂತಿಧಾಮದ ಅನುಭವ, ಅಂದರೆ ಪರಮಧಾಮದಲ್ಲಿದ್ದೇನೆ. ನಂತರ ಪರಮಾತ್ಮನ ನೆನಪು, ಬಾಬಾ ಇದ್ದಾರೆ, ಶಿವಬಾಬಾ ಇದ್ದಾರೆ. ಅವರು ಹೇಗೆ ಹೇಳ್ತಾರೆ, ಈ ಜೀವನದಲ್ಲಿ ನಾನು ಬಹಳಷ್ಟು ಹುಡುಕಿದ್ದೇನೆ, ಆದರೆ ಕೊನೆಯಲ್ಲಿ ತಿಳ್ಕೊಂಡಿರೋದೇನಪ್ಪ ಅಂದರೆ, ನಾನು ಹುಡುಕ್ತಾ ಇದ್ದದ್ದು ಹೊರಗೆ, ಹುಡುಕ್ತಾ ಇದ್ದೀನಲ್ಲ ಅದು ಹೊರಗಡೆ ಇಲ್ಲ. ನಾನು ಹುಡುಕ್ತಾ ಇರುವಂಥ ಶಾಂತಿ ನನ್ನೊಳಗಡೆ ಇತ್ತು ಅಂತ ರಿಯಲೈಸ್ ಮಾಡಿಕೊಂಡೆ. ನಾನು ಹುಡುಕ್ತಾ ಇದ್ದಂಥ ಪ್ರೀತಿ ನನ್ನ ತಂದೆ ಪರಮಾತ್ಮನ ನೆನಪಿನಲ್ಲಿತ್ತು. ನಾನು ಹುಡುಕ್ತಾ ಇದ್ದಂಥ ಶಕ್ತಿ ಆತ್ಮದ ಸ್ವಭಾವದಲ್ಲಿತ್ತು. ನಾನು ಹುಡುಕ್ತಾ ಇರುವಂಥ ಸ್ವರಾಜ್ಯ ನನ್ನ ಮನಸ್ಸಿನ ಮೇಲೆ ರಾಜ್ಯ ಮಾಡುವುದರಲ್ಲಿತ್ತು. ರಾಜ್ಯ ಮಾಡೋದರಲ್ಲಿ ಸ್ವರಾಜ್ಯ ಇದೆಯಲ್ವಾ? ಅವ್ರು ತಮ್ಮೊಳಗಡೆ ಹೇಳ್ಕೊಳ್ತಾರೆ, ನಾನು ಪವಿತ್ರ ಆತ್ಮ, ನಾನು ಶಾಂತ ಆತ್ಮ, ನಾನು ಶಕ್ತಿಶಾಲಿ ಆತ್ಮ, ನಾನು ಪೂಜ್ಯ ಆತ್ಮ, ನಾನು ಪರಮಾತ್ಮನ ಮಗುವಾಗಿದ್ದೇನೆ, ಬಾಬಾ ನನ್ನವರು, ನಾನು ಬಾಬರವರೆಗೆ ಸೇರಿದ್ದೇನೆ. ಹೀಗೆ ಕೆಲವು ಕ್ಷಣಗಳ ಕಾಲ ಎಲ್ಲ ಮೌನ ಆಗಿ, ಯಾವುದೇ ಚಿಂತನೆ ಇಲ್ಲ, ಯಾವುದೇ ಬೇಡಿಕೆ ಇಲ್ಲ, ಯಾವುದೇ ಭಯ ಇಲ್ಲ, ಕೇವಲ ಒಂದೇ ಅನುಭವ, ಪ್ರೀತಿ, ಪರಮಾತ್ಮ ಪ್ಯಾರ್. ಅವರೊಳಗಡೆ ಒಂದು ಅಂತಿಮವಾದ ಅರ್ಥ ಏನಪ್ಪ ಅಂದರೆ, ಅರ್ಥ ಮೂಡ್ತದೆ, ಈ ದೇಹ ಒಂದು
ದಿನ ಬದಲಾಗ್ತದೆ, ಪಾತ್ರ ಬದಲಾಗ್ತದೆ, ಸಂಬಂಧಗಳು ಬದಲಾಗ್ತವೆ, ಪರಿಸ್ಥಿತಿಗಳು ಬದಲಾಗ್ತವೆ. ಆದರೆ ನಾನಾತ್ಮ ಅವಿನಾಶಿ, ನನ್ನ ನಿಜವಾದ ಮನೆ ಶಾಂತಿಧಾಮ, ನನ್ನ ನಿಜವಾದ ತಂದೆ ಪರಮ ಈಶ್ವರ, ನನ್ನ ನಿಜವಾದ ಸ್ವಭಾವ ಪವಿತ್ರತೆ ಮತ್ತು ಶಾಂತಿ ಅಂತ ನಿಧಾನವಾಗಿ ಕಣ್ಣು ಓಪನ್ ಮಾಡ್ತಾರೆ. ಹೊರಗಡೆ ಸೂರ್ಯ ಸಂಪೂರ್ಣ ಉದಯಿಸಿದ್ರು. ಅವ್ರ ಮುಖದ ಮೇಲೆ ಬೆಳಕು ಬಿದ್ದಿರ್ತದೆ. ಬೆಳಕನ್ನು ನೋಡ್ತಾ ಅವರು ನಗ್ತಾರೆ. ಆದರೆ ಆ ಕ್ಷಣದಲ್ಲಿ ಅವರಿಗೆ ಹೊರಗಡೆ ಇರುವಂಥ ಸೂರ್ಯನಿಗಿಂತ ಒಳಗಡೆ ಇರುವಂಥ ಜ್ಞಾನ ಸೂರ್ಯ ಹೆಚ್ಚು ಪ್ರಕಾಶಮಾನವಾಗಿ ಅನುಭವ ಆಗ್ತಾ ಇರ್ತದೆ. ಆಕಾಶವಾಣಿ ನಮ್ಮೆಲ್ಲರಿಗೂ ಕತೆ ಸಂದೇಶ ಸಾರ ಹೇಳ್ತದೆ. ನಂದಿನಿಯ ಕತೆ ಒಬ್ಬ ವ್ಯಕ್ತಿಯ ಕತೆ ಅಷ್ಟೇ ಅಲ್ಲ, ಇದು ಪ್ರತಿಯೊಂದು ಆತ್ಮದ ಕತೆ ಅಂತ ಹೇಳ್ತಾ ಇದೆ. ನಂದಿನಿಯ ಕತೆ ಬರೀ ಒಬ್ಬ ವ್ಯಕ್ತಿಯ ಕತೆ ಇಲ್ಲ, ಪ್ರತಿಯೊಂದು ಆತ್ಮನ ಕತೆ. ನಾವೆಲ್ಲರೂ ಯಾವುದೋ ಒಂದು ಹಂತದಲ್ಲಿ ನಮ್ಮನ್ನು ಮರೆತು ಬಿಡ್ತೇವೆ. ದೇಹವನ್ನೇ ನಾನು ಅಂತ ಅಂದ್ಕೊಳ್ತೀವಿ, ಸಂಬಂಧಗಳನ್ನ ನನ್ನದು ಅಂತ ಅಂದ್ಕೊಳ್ತೀವಿ, ವಸ್ತುಗಳೇನಿರ್ತಾವೆ ಅದು ನನ್ನದು ಅಂತ ಅಂದ್ಕೊಳ್ತೀವಿ. ಆ ಒಂದು ರೆಸ್ಪೆಕ್ಟ್, ಗೌರವವನ್ನು ಹುಡುಕ್ತೇವೆ, ಪ್ರೀತಿಯನ್ನು ಬೇಡ್ತೇವೆ, ಶಾಂತಿಯನ್ನು ಹೊರಗಡೆ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಆದರೆ ಸಂಗಮ ಯುಗದ ಸತ್ಯವಾದ ಆ ಸ್ಮರಣೆ ನಮಗೆ ಮತ್ತೆ ನೆನಪಿಸ್ತದೆ. ಏನಪ್ಪ ಅಂದರೆ ನೀನು ಆತ್ಮ ಅಂತ ನೆನಪಿಸ್ತದೆ, ನೀನು ಪರಮಾತ್ಮನ ಮಗು ಅಂತ ನೆನಪಿಸ್ತದೆ, ನಿನ್ನ ಮೂಲ ಸ್ವಭಾವ ಪವಿತ್ರತೆ ಅಂತ ಸಂಗಮ ಯುಗದ ಸತ್ಯವಾದ ಸ್ಮರಣೆ ನಮಗೆ ನೆನಪಿಸ್ತಾ ಇರ್ತದೆ. ನಿನ್ನ ನಿಜವಾದ ಮನೆ ಶಾಂತಿಧಾಮ, ನಿನ್ನ ನಿಜವಾದ ಆಸ್ತಿ ಸುಖ ಮತ್ತು ಶಾಂತಿ, ಎಲ್ಲದಕ್ಕೂ ಕಿಲಿಕೈಯಾಗಿದೆ ಸ್ಮರಣೆ, ಪರಮಾತ್ಮನ ನೆನಪು. ಬಾಬರವರ ಸ್ಮರಣೆಯಲ್ಲಿರುವಾಗ ಆ ಬೆಟರ್ನೆಸ್, ಕಹಿತನ ಸಿಹಿ ಆಗಿಬಿಡ್ತದೆ. ಏನು ಕಹಿ ಇರ್ತದೆ ಸಿಹಿ ಆಗ್ತದೆ. ಬಾಬರವರ ನೆನಪಿನಲ್ಲಿ ಯಾರಿರ್ತೀರಿ, ಕಹಿ ಇದ್ದಿದ್ದು ಸಿಹಿ ಆಗ್ತದೆ. ಅನುಭವ ಇದೆ ಯಾರಿಗಾದರೂ ಆ ಥರ? ಕಹಿ ಇದ್ದಿದ್ದು ಸಿಹಿ ಆಗ್ತದೆ. ಬಹಳ ಇದೆ ಅನುಭವಗಳು. ದುರ್ಬಲತೆ ಇದ್ದಿದ್ದು, ವೀಕ್ನೆಸ್ ಇದು ಶಕ್ತಿ ಬರ್ತದೆ ನಿಮಗೆ. ಅಶಾಂತಿಯಲ್ಲಿ ಶಾಂತಿ ಬರ್ತದೆ ಬಾಬನ ನೆನಪಿದ್ರೆ. ದೇಹಾಭಿಮಾನ ಹೋಗಿ ಆತ್ಮಾಭಿಮಾನದಲ್ಲಿ ಚೇಂಜ್ ಆಗ್ತಿರ್ಲಿ. ಅಸೂಹೆ ಶುಭ ಭಾವನೆ ಆಗಿಬಿಡ್ತದೆ, ಅಹಂಕಾರ ಸ್ವಮಾನ ಆಗಿಬಿಡ್ತದೆ, ಆಸಕ್ತಿ ನಿರ್ಲಿಪ್ತತೆ, ಪ್ರೀತಿ ಆಗಿಬಿಡ್ತದೆ. ಅದಕ್ಕೆ ನೀವೆಲ್ಲರೂ ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಬೇಕು, ಸ್ವರಾಜ್ಯ ಅಧಿಕಾರಿ ಆತ್ಮಗಳಾಗಬೇಕು ಅಂತ ಹೇಳ್ತಾ ಆಕಾಶವಾಣಿ ಸಮಾಪ್ತಿ ಆಯಿತು. ಬಾಪದಾದ ನಾವೆಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಇಡೀ ಮುರುಳಿ ಕವರ್ ಆಯ್ತಾ ಇದರಲ್ಲಿ ಎಲ್ಲ ಕವರ್ ಮಾಡಿದರು ಆಕಾಶವಾಣಿಯಲ್ಲಿ ಬಾಪದಾದ. ಒಂದೊಂದು ಮಗುವಿಗೆ ವಿಶೇಷ ಬಾಪದಾದ ದೃಷ್ಟಿ ಕೊಡ್ತಾ ಇದ್ದಾರೆ. ಒಂದೊಂದು ಮಗುವಿನ ಹತ್ತಿರ ಬಂದು ಮಸ್ತಕಕ್ಕೆ ತಿಲಕ ಹಚ್ತಾ ಇದ್ದಾರೆ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ ಎನ್ನುತ್ತಿದ್ದಾರೆ. ಒಂದೊಂದು ಮಗುವನ್ನು ಮಡಿಲಲ್ಲಿ ಕರೆದು ಕೂರಿಸಿ ಅಮೃತ ಕುಡಿಸ್ತಾ ಇದ್ದಾರೆ. ನಾವೆಲ್ಲರೂ ಪುಟಾಣಿ ಏಂಜಲ್ಸ್ ಆಗಿ ಅಮೃತ ಸ್ವೀಕರಿಸ್ತಾ ಇದ್ದೀವಿ. ಬಾಪದಾದ ಆಹಾರವರಿಂದ ಅಮೃತವನ್ನು ಸ್ವೀಕರಿಸಿ ಒಂದೊಂದು ಮಗುವಿಗೆ ಅಮೃತ ಕುಡಿಸ್ತಾ ಅಮರ ಭವ ಎನ್ನುತ್ತಾ ಪ್ರತಿಯೊಂದು ಮಗುವಿಗೆ ಬಾಬಾ ವಿಚಿತ್ರ ತಾಕತ್ತು ಭರಿತ ದೃಷ್ಟಿಯನ್ನು ಕೊಡ್ತಾ ಟೋಲಿಯನ್ನು ತಿನ್ನಿಸ್ತಾ ಎಲ್ಲ ಕಾಲ ಕಂಟಕಗಳಿಂದ ಮುಕ್ತನಾಗಿದ್ದೀಯ ಮಗು ಅಂತ ಹೇಳ್ತಾ ಬಾಪದಾದ ನಮ್ಮೆಲ್ಲರಿಗೂ ಮಕ್ಕಳೇ ನೀವು ಸದಾ ಸಫಲತಾ ಸಂಪನ್ನರಾಗಿದ್ದೀರಿ, ಸದಾ ನನ್ನ ಮಡಿಲಲ್ಲಿ ಸೇಫ್ ಆಗಿದ್ದೀರಿ, ಸದಾ ನಾನು ನಿಮ್ಮ ಜೊತೆಗಿದ್ದೇನೆ ಅಂತ ಹೇಳ್ತಾ ಮಗುಳ್ನಗ್ತಾ ವಿದಾಯ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಪರಮೇಶ್ವರನಿಗೆ ಸತ್ಯ ಹೃದಯದಿಂದ ನಮಸ್ತೆ ಧನ್ಯವಾದಗಳನ್ನು ಹೇಳ್ತಾ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನನ್ನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ.
ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೀನಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ, ಸಹನಶೀಲತಾ ಸಂಪನ್ನ ಆತ್ಮಗಳಿಗೆ, ಪರಮಾತ್ಮ ಫರಿಷ್ಠೆಗಳಿಗೆ, ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳಿಗೆ ನಮಸ್ತೆ. ಓಂ ಶಾಂತಿ. ನಮಸ್ತೆ ನಮಸ್ತೆ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ ಶಾಂತಿ. ಮುರಳಿಯ ಕಥೆಯನ್ನು ಮತ್ತೆ ಮುರಳಿ ಓದ್ತಾ ಅನುಭವ ಮಾಡಿ ನೋಡಿ. ಪ್ರತಿಯೊಂದು ಪಾಯಿಂಟ್ ಬಾಬಾ ಆಧಾರವಾಗಿ, ಕಥೆಯನ್ನು ಆಧಾರವಾಗಿ ನಮ್ಮೆಲ್ಲರಿಗೂ ಪ್ರಾಕ್ಟಿಕಲ್ ಧಾರಣೆಯನ್ನು ಮಾಡಿಸಿದ್ದಾರೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.